योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। हयग्रीव हयग्रीव हयग्रीवेति यो वदेत् तस्य निस्सरते वाणी जह्नुकन्या प्रवाहवत्। शान्तं महान्तं नतपातकान्तं कान्तं नितान्तं कलितागमान्तं स्वान्तं नयन्तं त्रिपुरारिकान्तं कान्तं श्रियो मध्वगुरुं नमामि। श्रीगुरुभ्यो नमः। हरि ओಂ। ಪ್ರಪ್ರಥಮವಾಗಿ ಎಲ್ಲ ಜಿಜ್ಞಾಸುಗಳಿಗೆ ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳನ್ನು ತಿಳಿಸುತ್ತಾ, ಊಟದ ಹಿರಿಯರಿಂದ ಹೇಳಲ್ಪಟ್ಟ ಹಾಗೆ ಪಂಚಾಂಗ ಶ್ರವಣದ ಫಲವನ್ನು ಯಥಾಮತಿ ಯಥಾಕಾಲ ಯಥಾಶಕ್ತಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಯದ್ಯಪಿ ಪಂಚಾಂಗ ಅಂತ ಹೇಳಿದ್ರೆ ಎಂತ, ಪಂಚಾಂಗಗಳು ಯಾವುವು ಅಂತ ಕೇಳಿದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ ಹಾಗೂ ಕರಣ, ಇದನ್ನು ಪಂಚಾಂಗಗಳು ಅಂತ ಹೇಳಿ ನಾವು ಕರೆಯಲ್ಪಡ್ತೇವೆ. ಈ ಪಂಚಾಂಗಗಳು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಸರಿ, ಈಗ ಹಾಗಾದ್ರೆ ನಾನು ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿ ಹಾಗೆ ಪಂಚಾಂಗ ಶ್ರವಣದ ಫಲವನ್ನು ಮುಂದುವರಿಸುತ್ತೇನೆ. ಜ್ಯೋತಿಷ್ ಶಾಸ್ತ್ರದ ಪ್ರಧಾನ ದೇವರು ಅಂತೇಳಿ ಸ್ವೀಕಾರ ಮಾಡುವಂಥದ್ದು ಸೂರ್ಯದೇವರನ್ನು. ಹಾಗೆಯೇ ಜ್ಯೋತಿಷ್ ಶಾಸ್ತ್ರವೂ ಕೂಡ ವೇದಾಂಗಗಳಲ್ಲಿ ಪ್ರಮುಖವಾದಂತಹ ಒಂದು ಅಂಗ. ವೇದಾಂಗಗಳು ಯಾವುದು ಅಂತ ಕೇಳಿದ್ರೆ ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ ಹಾಗೆ ಕಲ್ಪ. ಷಟ್ ಅಂಗಗಳು, ವೇದಗಳ 6 ಅಂಗಗಳು. ಆ 6 ಅಂಗಗಳಲ್ಲಿ ಪ್ರಮುಖವಾದ ಅಂಗ ಯಾವುದು ಅಂತ ಕೇಳಿದ್ರೆ ಜ್ಯೋತಿಷ್. ಅದಕ್ಕೆ ಶ್ಲೋಕ ಹೇಳ್ತಾರೆ, ಛಂದಃ ಪಾದೌ ಶಬ್ದಶಾಸ್ತ್ರಂ ಚ ವಕ್ತ್ರಂ ಕಲ್ಪಃ ಪಾಣಿ ಜ್ಯೋತಿಷಂ ಚಕ್ಷುಷಿ ಚ ಶಿಕ್ಷಾ ಘ್ರಾಣಂ ಶ್ರೋತ್ರಮುಕ್ತಂ ನಿರುಕ್ತಂ ವೇದಸ್ಯಾಹುರ್ ಮನೀಷಿಣಃ ಅಂತ ಹೇಳಿ. ವೇದ ಅನ್ನುವಂಥದ್ದನ್ನು ಒಂದು ಪುರುಷ ಅಂತೇಳಿ ನಾವು ಕಲ್ಪನೆ ಮಾಡಿದ್ರೆ, ವೇದ ಪುರುಷ ಅಂತೇಳಿ ಕಲ್ಪನೆ ಮಾಡಿದ್ರೆ, ಛಂದಶಾಸ್ತ್ರ ಅನ್ನುವಂಥದ್ದು ಛಂದಃ ಪಾದವು, ವೇದದ ಅಂದ್ರೆ ವೇದ ಪುರುಷನ ಪಾದವು 2 ಕಾಲುಗಳು ಯಾವುದು ಛಂದಶಾಸ್ತ್ರ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಕಾಲುಗಳು ಎಷ್ಟು ಪ್ರಧಾನವೋ ಹಾಗೆ ವೇದಕ್ಕೆ ಛಂದಶಾಸ್ತ್ರ ಅನ್ನುವಂಥದ್ದು ಅಷ್ಟು ಪ್ರಧಾನವಾಗಿರುವಂಥದ್ದು. ಇನ್ನು ಶಬ್ದಶಾಸ್ತ್ರಂಚ ವಕ್ತ್ರಂ, ಇನ್ನು ವೇದದ ಮುಖ, ವಕ್ತ್ರಂ ಹೇಳಿದ್ರೆ ಮುಖ, ಮುಖ ಯಾವುದು ಹೇಳಿದ್ರೆ ಶಬ್ದಶಾಸ್ತ್ರ, ಶಬ್ದಶಾಸ್ತ್ರ ಹೇಳಿದ್ರೆ ವ್ಯಾಕರಣ ಶಾಸ್ತ್ರ. ಕಲ್ಪ ಪಾಣಿ, ಇನ್ನು ಕಲ್ಪಶಾಸ್ತ್ರ ಅನ್ನುವಂಥದ್ದು ವೇದ ಪುರುಷನ ಪಾಣಿ, 2 ಕೈಗಳು. ಜ್ಯೋತಿಷಂ ಚಕ್ಷುಷೀಚ, ಇನ್ನು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ವೇದ ಪುರುಷನ 2 ಕಣ್ಣುಗಳಿದ್ದ ಹಾಗೆ. ಶಿಕ್ಷಾ ಘ್ರಾಣ, ಇನ್ನು ಶಿಕ್ಷಾಶಾಸ್ತ್ರ ಅನ್ನುವಂಥದ್ದು ವೇದ ಪುರುಷನ ಘ್ರಾಣ, ಮೂಗಿನ ಹಾಗೆ. ಇನ್ನು ನಿರುಕ್ತ ಶಾಸ್ತ್ರ ಅನ್ನುವಂಥದ್ದು ಶ್ರೋತ್ರಂ, 2 ಕಿವಿಗಳಿದ್ದ ಹಾಗೆ. ಈ ರೀತಿಯಾಗಿ ವೇದ ಪುರುಷನ ಅಂಗಗಳನ್ನು ವೇದಾಂಗಗಳಲ್ಲಿ ಕಲ್ಪನೆ ಮಾಡಿದ್ದಾರೆ. ಆದ್ರಿಂದ ಇದರಲ್ಲಿ ಗೊತ್ತಾಗ್ತದೆ, ಸರ್ವೇಂದ್ರಿಯಾಣ ನಯನ ಪ್ರಧಾನಂ ಎನ್ನುವ ಮಾತಿನ ಅಂತೆ ವೇದ ಪುರುಷನ ನೇತ್ರಸ್ಥಾನದಲ್ಲಿ ರಾರಾಜಿಸಲ್ಪಟ್ಟಿದೆ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳಿದ್ರೆ ವೇದಾಂಗಗಳಲ್ಲಿ ಪ್ರಮುಖವಾದದ್ದು. ಸಾಮಾನ್ಯ ಪ್ರಶ್ನೆ ಮಾಡಬಹುದು, ವೇದಕ್ಕೂ ಸಹ ಜ್ಯೋತಿಷ್ಯಕ್ಕೂ ಸಹ ಯಾವ ರೀತಿಯಾದ ಸಂಬಂಧ? ಜ್ಯೋತಿಷ್ಯ ಶಾಸ್ತ್ರ ವೇದವನ್ನು ಕಲಿಬೇಕು ಅಂತಾದ್ರೆ, ವೇದದ ಜ್ಞಾನ ಬರೀಬೇಕು ಅಂತಾದ್ರೆ ಜ್ಯೋತಿಷ್ ಶಾಸ್ತ್ರವು ಹೇಗೆ ಅದಕ್ಕೆ ಉಪಯೋಗವಾಗ್ತದೆ ಅಂತೇಳಿ ಪ್ರಶ್ನೆ ಮಾಡಿದ್ರೆ, ಅದಕ್ಕೆ ಭಾಸ್ಕರಾಚಾರ್ಯರು ಸಿದ್ಧಾಂತ ಶಿರೋಮಣಿ ಅನ್ನುವಂತಹ ಮೇರು ಗ್ರಂಥಗಳಲ್ಲಿ ಹೇಳಿದ್ದಾರೆ, ವೇದಾಸ್ತಾವತ್ ಯಜ್ಞಕರ್ಮ ಪ್ರವೃತ್ತಾಃ ಯಜ್ಞಾಃ ಪ್ರೋಕ್ತಾಸ್ತೇತು ಕಾಲಾಶ್ರಯೇಣ
ಶಾಸ್ತ್ರಾತ್ ಅಸ್ಮಾತ್ ಕಾಲಬೋಧೋ ಯತಸ್ಯಾತ್ ಕಾಲಬೋಧೋ ಯತಸ್ಯಾತ್ ಅಂತ ಅದೇ ಶ್ಲೋಕ ಮುಂದುವರಿತದೆ. ಹಾಗೆ ಅಂದ್ರೆ ಏನು ಹೇಳ್ತಾರೆ ಹೇಳಿದ್ರೆ, ವೇದಾಸ್ತಾವತ್ ಯಜ್ಞ ಕರ್ಮ ಪ್ರವೃತ್ತ ಅಂತ ಹೇಳಿದ್ರೆ, ವೇದಗಳಲ್ಲಿ ಯಜ್ಞ ಕರ್ಮಗಳನ್ನು ವಿಹಿತವಾಗಿದೆ. ಯಜ್ಞವನ್ನು ಮಾಡಬೇಕು, ಈ ರೀತಿಯಾದ ಯಜ್ಞಗಳನ್ನು ಮಾಡಬೇಕು, ಈ ರೀತಿಯಾದಂತಹ ವೃತಾದಿಗಳನ್ನು ಮಾಡಬೇಕು, ಈ ರೀತಿಯಾದಂತಹ ಹೋಮಾದಿಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಈ ಯಜ್ಞಾದಿಗಳು ಯಜ್ಞಾಸ್ತೇತು ಕಾಲಾಶ್ರಯಿನ, ಈ ಯಜ್ಞಾದಿಗಳನ್ನು ಈ ವಿಹಿತ ಕಾಲದಲ್ಲಿಯೇ ಮಾಡಬೇಕು ಅನ್ನುವಂಥದ್ದು ಸಹ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ವೇದಗಳಲ್ಲಿ ಹೇಳಿದ್ದಾರೆ. ಈ ಸಮಯದಲ್ಲಿ ಈ ಯಾಗವನ್ನು ಮಾಡಬೇಕು, ಈ ಸಮಯದಲ್ಲಿ ಈ ಯಾಗವನ್ನು ಮಾಡಬೇಕು, ಈ ಸಮಯದಲ್ಲಿ ಈ ಯಾಗವನ್ನು ಮಾಡಬಾರದು ಅನ್ನುವಂತಹ ವಿಷಯಗಳನ್ನು ಕೂಡ ವೇದದಲ್ಲಿ ಹೇಳಿದೆ. ಅದರಿಂದ ಈ ಸಮಯ, ಯಾವ ಸಮಯ ವಿಹಿತ, ಯಾವುದು ಸಮಯ ಅವಿಹಿತ ಅನ್ನುವಂಥದ್ದು ನಿರ್ಧಾರ ಮಾಡುವಂತಹ ಶಾಸ್ತ್ರ ಕಾಲಬೋಧ, ಕಾಲವನ್ನು ಬೋಧಿಸುವ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಒಂದು ಒಳ್ಳೆಯ ಫಲಭರಿತವಾದಂತಹ ಒಂದು ಯಜ್ಞವನ್ನು ಅಮಾವಾಸ್ಯೆಯ ದಿವಸ ಮಾಡಿದ್ರೆ ಏನೂ ಫಲ ಇಲ್ಲ. ಕ್ರಮಬದ್ಧವಾಗಿ ಮಂತ್ರೋಕ್ತವಾಗಿ ಎಲ್ಲಾ ರೀತಿಯಾದಂತಹ ಧಾನ್ಯ ಇಟ್ಟಿಗೆ ಕಟ್ಟಿಗೆ ಇಟ್ಕೊಂಡು ಎಲ್ಲಾ ರೀತಿಯಾಗಿ ಮಾಡಿದ್ರು ಸಹ ಅಮಾವಾಸ್ಯೆ ದಿವಸದಲ್ಲಿ ಮಾಡಿದ ಕಾರಣ ಅನ್ನೋದ್ರಿಂದ, ಸರಿಯಾದ ಸಮಯದಲ್ಲಿ ಮಾಡಲಿಲ್ಲ ಅನ್ನೋ ಕಾರಣದಿಂದ ಆ ಕರ್ಮವು ನಿಷ್ಪ್ರಯೋಜಕವಾಗಿದೆ. ಆದ್ರಿಂದ ವೇದಗಳಲ್ಲಿ ಹೇಳಿದಂತಹ ಯಜ್ಞ ಕರ್ಮಗಳನ್ನು ಮಾಡಲಿಕ್ಕೆ ವಿಹಿತವಾದಂತಹ ಕಾಲವನ್ನು ಬೋಧಿಸುವ ಶಾಸ್ತ್ರವಾಗಿದೆ ಜ್ಯೋತಿಷ್ಯ ಶಾಸ್ತ್ರ. ಆದ್ರಿಂದ ಯಜ್ಞ ಕರ್ಮಗಳಿಗೆ ಪ್ರಧಾನವಾದಂತಹ ಫಲ ಕೊಡುವಂತದ್ದು ಆಯಾಯ ವೇದಗಳಲ್ಲಿ ಹೇಳಿದಂತಹ ಸಮಯದಲ್ಲಿ ಮಾಡಿದ್ರೆ ಮಾತ್ರ. ಅದರಿಂದ ವೇದಾಂಗಗಳಲ್ಲಿ ಪ್ರಮುಖವಾದಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಋಷಿ ಮುನಿಗಳ ವಚನ. ಸರಿ, ಹಾಗಾದ್ರೆ ಸಾಮಾನ್ಯ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಬರಬಹುದು, ಮನುಷ್ಯನಿಗೆ ಪ್ರಧಾನ ಗುರಿ ಯಾವುದು? ಮೋಕ್ಷ. ನಾವೆಲ್ಲರೂ ಕೂಡ ಮೋಕ್ಷದ ದಾರಿಯಲ್ಲಿ ಹೋಗ್ತಾ ಇರ್ಬೇಕು, ಮೋಕ್ಷ ದಾರಿಯನ್ನು ಹೊಂದಬೇಕು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನದಿಂದ ಏನು ಪ್ರಯೋಜನ? ಧರ್ಮ ಅರ್ಥ ಕಾಮ ರೂಪವಾದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಪ್ರಾಪ್ತಿ ಆಗ್ತದೆ? ಏನು ಪ್ರಯೋಜನ? ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತದೆ ಅನ್ನೋ ಮಾತು. ಅಂತ ಹೇಳಿದ್ರೆ, ಪ್ರಯೋಜನವೂ ಇಲ್ಲದೆ ಒಬ್ಬ ಮಂದನೂ ಕೂಡ ಕಾರ್ಯವನ್ನು ಮಾಡುವುದಿಲ್ಲ. ಅದರಿಂದ ಜ್ಯೋತಿಷ್ಯ ಶಾಸ್ತ್ರದ ಏನು ಪ್ರಯೋಜನ? ಅದರಿಂದ ಧರ್ಮಾರ್ಥ ಕಾಮ ಮೋಕ್ಷ ರೂಪವಾದಂತಹ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಪ್ರಾಪ್ತಿ ಆಗ್ತದೆ ಅಂತ ಕೇಳಿದ್ರೆ, ಭಾಸ್ಕರಾಚಾರ್ಯರ ಅದೇ ಗ್ರಂಥದಲ್ಲಿ ಹೇಳ್ತಾರೆ, ತಸ್ಮಾತ್ ದ್ವಿಜೈಹಿ ಅಧ್ಯಯನೀಯಮೇತತ್ ಪುಣ್ಯಂ ರಹಸ್ಯಂ ಪರಮಂ ಚ ತತ್ವಂ ಯಹ ಜ್ಯೋತಿಷಂ ವೇತ್ತಿ ನರಸ್ಸ ಸಮ್ಯಗ್ ಧರ್ಮ ಅರ್ಥ ಕಾಮಾನ್ ಲಭತೆ ಯಶಶ್ಚ. ಅದರಿಂದ ತಸ್ಮಾತ್, ಆ ಕಾರಣದಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನೀಯಂ, ದ್ವಿಜಯ ಬ್ರಾಹ್ಮಣರು ಅಧ್ಯಯನ ಮಾಡಲೇಬೇಕು. ಯಾಕೆ? ಇದು ಪುಣ್ಯವಾದಂತಹದ್ದು, ರಹಸ್ಯವಾದಂತಹದ್ದು. ರಹಸ್ಯ ಅಂತ ಹೇಳಿದ್ರೆ ಯಾರಿಗೂ ಅಪರೀಕ್ಷಿತ ಶಿಷ್ಯರು ಅಂತ ಹೇಳಿದ್ರೆ ಅಚಿರವಾಸಿಗಳು, ದುಷ್ಟರು, ಅವರಿಗೆಲ್ಲ ಈ ಶಾಸ್ತ್ರವನ್ನು ಕೊಡಬಾರದು. ಪುಣ್ಯವಾದಂತಹ ರಹಸ್ಯವಾದಂತಹ ಶಾಸ್ತ್ರ. ಯೋ ಜ್ಯೋತಿಷಂ ವೇತ್ತಿ ನರಸ್ಸ ಸಮ್ಯಗ್, ಯಾರು ಜ್ಯೋತಿಷ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೋ ಅವರು ಧರ್ಮ ಅರ್ಥ ಕಾಮ ಲಭತೆ ಯಶ್ಚ, ಧರ್ಮ ಅರ್ಥ ಕಾಮವನ್ನು ಹೊಂದುತ್ತಾರೆ. ಈ ಧರ್ಮ ಅರ್ಥ ಕಾಮಗಳು ಹೊಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಮೋಕ್ಷ ಅನ್ನುವಂಥದ್ದು ಸಿದ್ಧಿ ಆಗೇ ಆಗ್ತದೆ. ಆದ್ರಿಂದ ಜ್ಯೋತಿಷ್ಶಾಸ್ತ್ರವನ್ನು ಈ ರೀತಿಯಾಗಿ ಅಧ್ಯಯನ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಬರುವಂತದ್ದು ಪ್ರಧಾನವಾಗಿರುವಂತದ್ದು ಪಂಚಾಂಗ. ಅದನ್ನು ಸಾಮಾನ್ಯ ವರ್ಷದಾದಿ ಅಂತ ಹೇಳಿದ್ರೆ ಯುಗಾದಿ ದಿವಸ ಪಠಣ ಮಾಡುವಂತಹ ಒಂದು ಕ್ರಮ ಉಂಟು. ಯದ್ಯಪಿ ಪಂಚಾಂಗ ಶ್ರವಣ ಅನ್ನುವಂಥದ್ದು ಇತ್ತೀಚೆಗೆ ಬಂದದ್ದು ಕೇವಲ ಯುಗಾದಿಯ ದಿವಸ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ಪಂಚಾಂಗ ಶ್ರವಣ ಮಾಡಬೇಕು ಅನ್ನುವಂಥದ್ದು ಉಂಟು. ಈಗಿನ ಕಾಲದಲ್ಲಿಯೂ ಅದನ್ನು ನಾವು ದಿನನಿತ್ಯದಲ್ಲಿ ನಮ್ಮ ಡೈಲಿ ರೊಟೀನ್ ಅಲ್ಲಿ ಪಂಚಾಂಗವನ್ನು ನೋಡುವಂಥದ್ದು ಪ್ರತಿನಿತ್ಯವೂ ಮಾಡಬೇಕು. ಏನು ಪಂಚಾಂಗ ನೋಡಿದ್ರೆ ಯಾವ ರೀತಿಯಾದ ಫಲ ಎಂದು ಕೇಳಿದರೆ, ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ
ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ ಆಯುರ್ವರ್ಧನಮುತ್ತಮಂ ಮಖಫಲಂ ವಿದ್ವನ್ಮಹಾಭೂಷಣಂ ಶ್ರೇಯಃ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ. ಪ್ರಭಾತ ಸಮಯೇ ಬೆಳಗ್ಗಿನ ಸಮಯದಲ್ಲಿ ಪಂಚಾಂಗವನ್ನು ಆಕರಣೆ ತಾಂ ನೋಡಿದ್ರೆ ಇಷ್ಟು ರೀತಿಯಾದಂತಹ ಫಲ. ಯಾವುದು? ಶ್ರೀ ಕಲ್ಯಾಣ ಸುಧಾಕರಂ. ನಮಗೆ ಪಂಚಾಂಗವನ್ನು ಪ್ರತಿನಿತ್ಯ ನೋಡಿದ್ರೆ ಶುಭ ಇತ್ಯಾದಿಗಳ ಆ ದಿವಸ ಶುಭವಾಗಿ ಹೋಗ್ತದೆ. ರಿಪುಹರಂ, ರಿಪುಹರ ಶತ್ರುಗಳ ನಾಶ ಅನ್ನುವಂಥದ್ದಾಗ್ತದೆ. ದುಸ್ವಪ್ನ ದೋಷಾಪಹಂ, ದುಸ್ವಪ್ನಗಳ ನಾಶ ಅನ್ನುವಂಥದ್ದಾಗ್ತದೆ. ಗಂಗಾ ಸ್ನಾನ ಫಲಪ್ರದಂ, ಪುಣ್ಯ ನದಿಯಾದಂತಹ ಗಂಗಾ ಸ್ನಾನದ ಫಲಪ್ರದವಾಗಿದೆ ಪಂಚಾಂಗದ ನೋಡುವಿಕೆ ಅನ್ನುವಂಥದ್ದು. ಶುಭಕರಂ, ಶುಭವಾದಂಥದ್ದು. ಗೋದಾನ ಸಾಮ್ಯಂ ನೃಣಾಂ, ಮನುಷ್ಯರಿಗೆ ಗೋದಾನ ಸಾಮ್ಯವಾಗಿದೆ ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಿದ್ರೆ. ಆಯು ವರ್ಧನಂ, ಆಯುಷ್ಯದ ವೃದ್ಧಿ ಅನ್ನುವಂಥದ್ದು ಉಂಟಾಗ್ತದೆ. ಮಖಫಲಂ, ಒಳ್ಳೊಳ್ಳೆ ಯಾಗ ಮಾಡಿದಂತಹ ಫಲ. ಇನ್ನು ವಿದ್ವತ್ ಮಹಾಭೂಷಣ, ವಿದ್ವಾಂಸರಿಗೆ ಭೂಷಣಪ್ರದವಾದದ್ದು ಪಂಚಾಂಗವನ್ನು ನೋಡುವಂಥದ್ದು. ಶ್ರೇಯಃ ಪ್ರಾಪ್ತಿಕರಂ, ಶ್ರೇಯಸ್ಸು ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ. ಯಾವಾಗ? ಪ್ರಭಾತ ಸಮಯ, ಬೆಳಗ್ಗಿನ ಸಮಯದಲ್ಲಿ. ಯಾವುದು ಬೆಳಗ್ಗಿನ ಸಮಯ ಅಂತ ಕೇಳಿದ್ರು, ಅದಕ್ಕೂ ಹೇಳ್ತಾರೆ ಉತ್ಥಾಯೋಷಿ ದೇವತಾ ಹೃದಯ ನಿಜಾಂ ಧ್ಯಾತ್ವಾ ವಪುಶೋದನಂ ಕೃತ್ವಾ ಸ್ನಾನ ಪುರಸ್ಸರಂ ಸಲಿಲ ವಿಕ್ಷೇಪಾದಿ ಕರ್ಮಾಕಿಲಂ ಕೃತ್ವಾ ಮಂತ್ರ ಜಪಾದಿಕಂಚ ವಿಧಿವತ್ ಪಂಚಾಂಗ ವೀಕ್ಷಾಂ ತಥಾ. ಪಂಚಾಂಗವನ್ನು ಯಾವಾಗ, ಬೆಳಗಿನ ಸಮಯದಲ್ಲಿ ಹೇಗೆ ವೀಕ್ಷಣೆ ಮಾಡಬೇಕು, ಯಾವಾಗ ವೀಕ್ಷಣೆ ಮಾಡಬೇಕು ಅಂತ ಕೇಳಿದ್ರೆ, ಉತ್ಥಾಯ ಉಷಸಿ, ಉಷಃ ಕಾಲದಲ್ಲಿ ಹೇಳಬೇಕು. ಹೃದಯ ನಿಜಾಂ ದೇವತಾಂ, ಹೃದಯದಲ್ಲಿ ಇಷ್ಟ ದೇವತೆಯನ್ನು ಬೆಳಗ್ಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡಬೇಕು. ಧ್ಯಾತ್ವ, ಆದ್ಮೇಲೆ ಧ್ಯಾತ್ವ ಅಂದ್ರೆ ವಪುಶೋಧನಂ, ವಪುಶುದ್ಧಿಯನ್ನು ಮಾಡ್ಕೊಳ್ಬೇಕು. ಮಲಮೂತ್ರ ವಿಸರ್ಜನಾದಿಗಳನ್ನು ಮಾಡ್ಕೊಳ್ಬೇಕು. ಧ್ಯಾತ್ವ ಭೂಷದಂ ಕೃತ್ವ ಮಂತ್ರ ಜಪಾದಿಕಂ ಚ, ಇನ್ನು ಸಲಿಲ ವಿಕ್ಷೇಪ, ಇನ್ನು ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು. ಸಂಧ್ಯಾ ವಂದನ ಇತ್ಯಾದಿಗಳನ್ನು ಮಾಡಬೇಕು. ಇನ್ನು ಮಂತ್ರ ಜಪಾದಿಕಂ ಚ ವಿಧಿವತ್, ವಿಧಿಗೆ ಅನುಸಾರವಾಗಿ ಮಂತ್ರ ಜಪಾದಿಗಳನ್ನು ಮಾಡಬೇಕು. ಆದ್ಮೇಲೆ ಪಂಚಾಂಗ ವೀಕ್ಷಾ ಅಂತ, ಮೊದಲ ಜಪ ಇತ್ಯಾದಿಗಳನ್ನು ಮಾಡಿದ ಮೇಲೆ ಪಂಚಾಂಗವನ್ನು ಶ್ರವಣ ಮಾಡಬೇಕು, ಪಂಚಾಂಗವನ್ನು ಕೇಳಬೇಕು. ನಮಗೆ ನೋಡ್ಲಿಕ್ಕೆ ಬರಲಿಲ್ಲ ಅಂತಾದ್ರೆ ಯಾರ ಹತ್ರ ಶ್ರವಣ ಮಾಡಿಸಿಕೊಳ್ಬೇಕು. ನಮಗೆ ನೋಡ್ಲಿಕ್ಕೆ ಬರ್ತದೆ ಅಂತಾದ್ರೆ ಪಂಚಾಂಗವನ್ನು ನಾವೇ ನೋಡ್ಬೇಕು ಅನ್ನುವಂಥದ್ದು. ಅದರಿಂದ ಪಂಚಾಂಗ ವೀಕ್ಷಣೆ ಅನ್ನುವಂಥದ್ದು ಕೇವಲ ಯುಗಾದಿ ದಿನಕ್ಕೆ ಸೀಮಿತವಾದದ್ದಲ್ಲ, ಪ್ರತಿನಿತ್ಯವೂ ಕೂಡ ಪಂಚಾಂಗವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥದ್ದು ವಿಷಯ. ಪ್ರಕೃತ ಕ್ರೋಧಿ ನಾಮ ಸಂವತ್ಸರದ ಪಂಚಾಂಗ ಶ್ರವಣ ಈಗ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿ ಶ್ರೀ ಗುರವೇ ಗಣಾಧಿಪತಯೇ ವಾಣ್ಯೈ ತ್ರೀಮೂರ್ತಯೇ ವ್ಯಾಸಾಯ ಮಿತ ತೇಜಸೇ ಚ ಹರಯೇ ಲಕ್ಷ್ಮೀ ವಿರಿಂಚಾಯ ಚ ಶರ್ವಾಯಾಗಮ ಮೂರ್ತಯೇ ಗಿರಿವರ ದೇಶಾತ್ಮಜಾಯೈ ನಮಃ. ಸ್ಕಂದಾಯ ಪ್ರಭುವೇ ಹರಾಯ ವಿಭವೇ ತೇಭ್ಯಶ್ಚತಾಭ್ಯೋ ನಮಃ. ನತ್ವಾ ಕೃಷ್ಣಂ ಪದ್ಮನಾಭಂ ಶ್ರಿಯಂ ವಾಯುಂ ತಥಾ ಗುರುಂ ಸಂವತ್ಸರ ಫಲಂ ವಕ್ಷೇ ಶ್ರೋತॄಣಾಂ ಫಲದಾಯಕಂ. ಪ್ರಾಪ್ತೇ ನೂತನ ವತ್ಸರೆ ಪ್ರತಿಗೃಹೇ ಕುರ್ಯಾಧ್ವಜಂ ತೋರಣಂ. ಸ್ನಾನಂ ಮಂಗಲಮಾಚರೇ ದ್ವಿಜವರೈ ಸಾರ್ಧಂ ಸುಪೂಜೋತ್ಸವಂ. ಮೇಷಾದಾವುದಸಿ ಸ್ಮರನ್ ಮುರರಿಪುಂ ಚೋತ್ಥಾಯ ಚಂದ್ರಸ್ವರೆ. ವೃದ್ಧೋಕ್ತಿಃ ಪರಿಗೃಹ್ಯ ನಿಂಬಕದಳಂ ಪ್ರಾಶ್ಯಾಜ್ಯ ಪಾತ್ರೆ ಸ್ವಕಂ. ವಕ್ತ್ರಂ ವಿಕ್ತ್ಯ ಸುದರ್ಪಣೆ ಚ ಸುಹೃದಾ ಸ್ನಾತ್ವಾ ಸಮಂ ಭೂಷಿತಃ. ಶ್ರುತ್ವಾ ವರ್ಷಪಲಂ ಪ್ರಿಯೈಃ ಸಹ ಮುದಾ ಭುಂಜೀತ ದೈವಜ್ಞಕೈಃ. ಏವಂ ಬ್ರಹ್ಮಯುದಾರಭ್ಯ ಶ್ರುತೆ ವರ್ಷಜಂ ಫಲಂ ಅಶ್ವಮೇಧ ಸಹಸ್ರಸ್ಯ ಫಲಮಾಪ್ನೋತಿ ಮಾನವಃ. ಅಥ ಅಷ್ಟಾದಶ ಸಹಸ್ರ ಪರಿಮಿತೆ ಶ್ರೀಶಾಲಿ ವಾಹನ ಶಕೆ ಅಸ್ಯ ಕ್ರೋಧಿ ನಾಮ ಸಂವತ್ಸರ ಗತ ವರ್ಷ ಸಂಖ್ಯಾ 1946. ಗತ ಕಲಿ ವರ್ಷ ಸಂಖ್ಯಾ 5125. ಗತ ಕಲಿ ದಿನ ಸಂಖ್ಯಾ 18,71,947.
ಶ್ರೀ ನೃಪಶಾಲಿವಾಹನ ಶಕಸ್ಯ ಕ್ರೋಧಿ ನಾಮ ಸಂವತ್ಸರದ ಮೇಷ ಮಾಸದ ಮೊದಲ ದಿನ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ ರವಿವಾರ 12 ಆರ್ದ್ರಾ ನಕ್ಷತ್ರ 48 ಅತಿಗಂಡ ಯೋಗ 42 ಕಾಲುವಿಗಳಿಗೆ ಐತಿಲ ಕರಣ 13 ಮುಕ್ಕಾಲುವಿಗಳಿಗೆ ವಿಷಗಳಿಗೆ 8 ಇಂದ ಆರಂಭ ಅಮೃತಗಳಿಗೆ 22 ಅರ್ಧ ಅರ್ಧಗಳಿಗೆಯಿಂದ ಆರಂಭ ಪೂರ್ವಾಭಾದ್ರ ನಕ್ಷತ್ರ 2ನೇ ಪಾದಕ್ಕೆ ಕುಜನ ಪ್ರವೇಶ 30 ಮುಕ್ಕಾಲುಗಳಿಗೆ ಸೌರ ಯುಗಾದಿ. ಈ ರೀತಿಯಾಗಿ ಪಂಚಾಂಗ ಶ್ರವಣ. ಇನ್ನು ಪಂಚಾಂಗದ ವರ್ಷಾಧಿಪತಿಗಳು ಅವರ ನಿರೂಪಣೆಯನ್ನು ಮೊದಲಿಗೆ ಸಂಸ್ಕೃತದಲ್ಲಿ ಹೇಳ್ತೇನೆ, ಅದರ ಅರ್ಥವನ್ನು ನಾನು ಮತ್ತೆ ಕನ್ನಡದಲ್ಲಿ ಹೇಳ್ತೇನೆ. ಅಸ್ಮಿನ್ ಕ್ರೋಧಿ ಸಂವತ್ಸರೆ ರಾಜ್ಯಾಧಿಪತಯಃ ತೇಷಾಂ ಫಲಾನಿ ಚ ನಿರೂಪ್ಯಂತೆ. ಕ್ರೋಧಿ ಸಂವತ್ಸರೆಸ್ಮಿನ್ ರಾಜಮಂತ್ರಿ ಕುಜಾರ್ಕಜೌ ಸೌರೇತು ವ್ಯತ್ಯಯೇನಾಸ್ತಾಂ ರಾಜ ಮಂತ್ರಿ ಕುಜ ಶನಿಃ ಸೇನಾರ್ಘಯೋ ಭೃಗುರು ಪ್ರೋಕ್ತಃ ಸಸ್ಯ ನೀರಸಯೋಃ ಕುಜಃ ಧಾನ್ಯಪೋರ್ಕೋ ರಜ್ಞೋಜ್ಞಃ ಮೇಘಪೋ ಭಾರ್ಗವ ಸ್ಮೃತಃ ಹಯನರಪಶತ್ರುಚ್ಛತ್ರಾಣಾಂ ಭೂಮಿಪುತ್ರೋ ಭೃಗುರತತರುಗುಲ್ಮದ್ವೇಷಿ ದುಷ್ಕರ್ಮಿಣಾಂ ಚ ದಿವಿಜ ವಿಹಗ ಸೇನಾ ನಾಯಕಃ ಕನ್ಯಕಾನಾಂ ಭುಜಗದಹನ ಸಕೂಟಚ್ಛತ್ರ ಶಸ್ತ್ರಾಧಿಪಶ್ಚ ರೋಷ ಹಿಂಸ್ರಕ ಕಲಾ ವ್ಯವಹಾರ ಜ್ಞಾನಶೀಕಪತಿರೇವ ಭೃಗುಃ ಸ್ಯಾತ್. ಗ್ರಾಮ ಮಂಗಲ ಪಟೇಶು ಬುಧಃ ಸ್ಯಾದ್ ವಿಶ್ವಕರ್ಮಣೆ ಗಜೇ ಶನಿರೇವ ವಿಪ್ರೇ ಶೂದ್ರೇ ಕುಜ ಕ್ಷತ್ರೆ ಶನಿರ್ವೈಶ್ಯೇ ಬುಧ ಸ್ಮೃತಃ ಮೃಗಭೇದಾದಿಯಜ್ಞಾನಾಂ ರವಿಶ್ಚಂದ್ರೋ ಗಥಾಣಿತೆ ಸಂವತ್ಸರೇಸ್ಮಿನ್ನೇತಾರಾಶ್ಚಿಂತ್ಯಮೇ ತ್ರಿಶುಭಾಶುಭಂ ಶುಭೈ ಶುಭಫಲ ಸಂಜ್ಞೇಯಂ ಅಶುಭ್ಯೇರಶುಭಂ ಸ್ಮೃತಂ. ಅತ ಕ್ರೋಧಿ ನಾಮ ಸಂವತ್ಸರ ಫಲಂ ಅಲ್ಪಾಂಬುಧಾನ್ಯಾನಿ ಫಲಾನಿ ಕೋಪಾತ್ ಸ್ಯಾದೃಷ್ಟಿನಾ ರೋಗ ಭಯಂ ಪ್ರಜಾನಾಂ ಪ್ರಾಣಕ್ಷಯೋ ದಕ್ಷಿಣ ದೇಶಗಾನಾಂ ಕ್ರೋಧೋ ನೃಣಾಂ ಕ್ರೋಧಿನಿ ಸಂಪ್ರಭೂಣಾಂ ಭೂಮೋ ರಾಜಾ ತತ್ಫಲಂ ಭೂಮೇ ನೃಪಾಗ್ನಿ ಭಯಂ ಜನಕ್ಷಯಂ ಚೋರಾಕುಲ ಪಾರ್ಥಿವ ವಿಗ್ರಹಸ್ತಥಾ ನಿತ್ಯಂ ವ್ರಜಾ ವ್ಯಾಧಿ ಯೋಗ ಪೀಡಿತ ಸ್ವಲ್ಪ ಫಲಂ ಬಿಭ್ರತಿ ಕಂಠಮಂಡಲಂ ಮಂದಹ ಮಂತ್ರಿ ತತ್ಫಲಂ ನ ಭೂರಿತೋಯಂ ನ ಚ ಸಸ್ಯ ವೃದ್ಧಿಃ ನ ವಾ ಸುಭಿಕ್ಷಂ ಬಹುರೋಗ ಪೀಡ ತಪಾಂ ನರಾಣಾಂ ಚ ಸತಾಮಸಂತಃ ಸಂತೋಷಿಣಿ ಮಂತ್ರಿಣಿ ಸೂರ್ಯಪುತ್ರೇ. ಸೈನ್ಯಾಧಿಪಃ ಶುಕ್ರಫಲಂ ಯೋದ್ಧಾಃ ಪಟುಃ ಸುಪ್ರಬಲಾಶ್ಚ ಧೀರಾ ಜಯೇತ ಶತ್ರೂಂ ಸ್ವಮೃತಿಂ ವಿನಾಂಶ್ಚ ಸೇನಾ ಪ್ರಬುದ್ಧಾಃ ಸುಸೂಕ್ಷ್ಮ ಬುದ್ಧಯಃ ಭೃಗುರ್ಯದಾ ಸೇನಪತಿ ಸೈನ್ಯಪತಿ ಸದಾ ಸ್ಯಾತ್. अर्घाधिपति शुक्रफलम धान्यानामपि सर्वेषाम् अर्घ्यवृद्धिकरस्यतः धान्यैश्चरनमत्यन्तं लभन्ते सर्वधा नराः. मेघाधिपति शुक्रफलम गृहाकारः कालमेघा पूर्णवृष्टिं प्रवर्षति सुजलैर्करमोपेतो भार्गवे मेघनायके. धान्यादिपरमिफलं रक्तधान्यानि सर्वाणि फलानि भवन्ति हीनाश्चाग्निप्रभातश्च सूरे धान्यादिपे सति. रसाधिपद गुरुफलं घृततैलगुडक्षाद्रा पयांसि दधि शर्कराः समर्घाणि प्रजायन्ते रसानामधिपे गुरौ. सस्याधिपत कुजफलं रक्ता च भूमिपलिशा शाशादि जलिमूचराः च सर्वधान्यं क्वचित् सुवृद्धिः क्वचिदल्पवृष्टिः हिमाग्निमीति सस्यपतौ महीजे. नीरसपति रविफलं मंजिष्टादिषु संपूर्णम् अल्पकं क्षेत्रवस्तकं कार्पासं रक्तवञ्चं च ನೀರಾಸಾಧಿಪತಿ ಕುಜೆ. ಈ ರೀತಿಯಾಗಿ ಫಲವನ್ನು ಹೇಳಿದ್ದಾರೆ. ಪ್ರಕೃತ ಕ್ರೋಧಿ ನಾಮ ಸಂವತ್ಸರದಲ್ಲಿ
ಚಾಂದ್ರ ಪದ್ಧತಿಯಂತೆ ಮಂಗಳವಾರ ಆದದ್ರಿಂದ ರಾಜನು ಮಂಗಳನು ಕುಜನು ಈ ವರ್ಷಾಧಿಪತಿ ಆಗ್ತಾನೆ ಅಂತ ಹೇಳಿದ್ರೆ ಯಾವ ವಾರ ಬರ್ತದೆಯೋ ಆ ವಾರದ ಮೊದಲ ಹೋರಾಧಿಪತಿ ಯಾರಾಗಿರ್ತಾನೆ ಅವನು ಆ ವರ್ಷದ ಅಧಿಪತಿ ಆಗಿರ್ತಾನೆ ಅಂತ ಹೇಳಿದ್ರೆ ಈಗ ರವಿವಾರ ಅಂತ ಆದ್ರೆ ರವಿವಾರದ ಮೊದಲ ಹೋರಾಧಿಪತಿ ರವಿಯೇ ಆಗಿರ್ತಾನೆ. ಹೋರ ಅಂತ ಹೇಳಿದ್ರೆ ಮೊದಲ 1 ಗಂಟೆ, ಸೂರ್ಯೋದಯ ಆದ್ಮೇಲೆ ಆಗುವಂತಹ ಮೊದಲ 1 ಗಂಟೆಗೆ ಅಧಿಪತಿ ರವಿ ಆಗಿರ್ತಾನೆ. ಆದ್ದರಿಂದಲೇ ರವಿವಾರ ಅಂತೇಳಿ ಬರುವಂತದ್ದು. ಇನ್ನು ಚಂದ್ರವಾರದಲ್ಲಿ ಸೂರ್ಯೋದಯ ಆದ ಮೇಲೆ ಮೊದಲ 1 ಗಂಟೆಗೆ ಅಧಿಪತಿ ಚಂದ್ರ ಆಗಿರ್ತಾನೆ. ಆದ್ದರಿಂದ ಅದನ್ನು ಚಂದ್ರವಾರ ಅಂತೇಳಿ ಕರಿತೇವೆ ನಾವು. ಪ್ರಕೃತದಲ್ಲಿಯೂ ಹಾಗೆ ಇದು ಮಂಗಳವಾರ, ಮೊದಲ 1 ಗಂಟೆಗೆ ಮಂಗಳನು ಅಧಿಪತಿ ಆಗಿರ್ತಾನೆ. ಆದ್ರಿಂದ ಸಂವತ್ಸರದ ಮೊದಲ ದಿನದ ಮೊದಲ ಗಂಟೆಗೆ ಯಾರು ಅಧಿಪತಿ ಆಗಿರ್ತಾನೆ ಅವನೇ ವರ್ಷದ ಅಧಿಪತಿ ಆಗಿರುತ್ತಾನೆ ಎನ್ನುವ ನಿಯಮದ ಪ್ರಕಾರ ಮಂಗಳನು ಕ್ರೋಧಿ ನಾಮ ಸಂವತ್ಸರದ ರಾಜನಾಗಿರ್ತಾನೆ. ಸೌರರೀತ್ಯ ಶನಿ ರಾಜ ಆಗ್ತಾನೆ, ಚಾಂದ್ರರೀತ್ಯ ಕುಜ ರಾಜ ಆಗ್ತಾನೆ. ಶನಿ ಮಂತ್ರಿ ಸೌರರೀತ್ಯ, ಚಾಂದ್ರರೀತ್ಯ ಕುಜ ಮಂತ್ರಿ, ಶುಕ್ರ ಸೇನಾಧಿಪತಿ, ಸಸ್ಯ ನೀರಸಗಳಿಗೆ ಕುಜ ಅಧಿಪತಿ, ಧಾನ್ಯಗಳಿಗೆ ರವಿ ಅಧಿಪತಿ, ರಸಕ್ಕೆ ಗುರು ಅಧಿಪತಿ, ಮೇಘಾಧಿಪತಿ ಶುಕ್ರನಾಗಿರ್ತಾನೆ. ಇನ್ನು ನರ, ಪಶು, ಅಶ್ವ, ರತ್ನ, ಛತ್ರ, ಭೂ, ಸ್ತ್ರೀ, ವಿಪ್ರರು ಅಂದ್ರೆ ಬ್ರಾಹ್ಮಣರು, ಲತಾ, ಗುಲ್ಮ, ವೈರಿ, ದುಷ್ಕರ್ಮಿ, ಶೂದ್ರ ಇವೆಲ್ಲರೂ ಕೂಡ ಕುಜನ ಅಧೀನದಲ್ಲಿ ಇರ್ತಾರೆ. ಇನ್ನು ಕೋಶ, ಯುದ್ಧ, ವ್ಯವಹಾರ, ಕೂಟ, ಕಲೆ, ಧನ, ಸರೀಸೃಪ, ವೃಕ್ಷ, ಸರ್ಪ, ಸ್ವರ್ಣ ಪರೀಕ್ಷೆ, ನಾಯಕತನ, ಶಸ್ತ್ರ, ಹಿಂಸೆ, ಬುದ್ಧಿಶೀಲ, ಗಗನಚಾರ, ದೇವತಾ ವಿನಿಯೋಗಾದಿಗಳು ಇವೆಲ್ಲವೂ ಕೂಡ ಶುಕ್ರನ ಅಧಿಪತಿಯಲ್ಲಿರ್ತಾರೆ. ಇನ್ನು ವೇದಶಾಸ್ತ್ರಗಳಿಗೆ ರವಿ, ವಸ್ತ್ರ ವ್ಯವಹಾರಕ್ಕೆ ಬುಧ, ಗಣನಾ ವೈಖರಿಗೆ ಚಂದ್ರ ಇತ್ಯಾದಿಗೆ ಗ್ರಹ ದೇವತೆಗಳು ಹಂಚಿಕೊಂಡಿದ್ದಾರೆ. ಅದರಿಂದ ಪ್ರಕೃತದಲ್ಲಿ ಏನು ಅಂತ ಹೇಳಿದ್ರೆ ಈ ಸಂವತ್ಸರವು ಅರ್ಧ ಶುಭ ಗ್ರಹಗಳಿಂದ ಕೂಡಿದೆ, ಶುಭ ಗ್ರಹಗಳ ಅಧಿಪತ್ಯದಿಂದ ಕೂಡಿದೆ, ಅರ್ಧ ಅಶುಭ ಗ್ರಹಗಳ ಅಧಿಪತ್ಯದಿಂದ ಕೂಡಿದೆ. ಜ್ಯೋತಿಷ್ಯದಲ್ಲಿ ಶುಭ ಗ್ರಹಗಳು ಅಂತೇಳಿ ಕರೆಯಲ್ಪಡುವವರು ಗುರು, ಶುಕ್ರ ಮತ್ತೆ ಪಾಪಗ್ರಹಗಳಿಗೆ ಒಟ್ಟಿಗೆ ಇಲ್ಲದಿದ್ರೆ ಬುಧ, ಶುಕ್ಲ ಪಕ್ಷದ ವೃದ್ಧಿಯನ್ನು ಹೊಂದುತ್ತಿರುವಂತಹ ಚಂದ್ರ, ಇವರು ಶುಭ ಗ್ರಹಗಳು. ಪಾಪಗ್ರಹಗಳು ಯಾರು ಅಂತ ಹೇಳಿದ್ರೆ ರವಿ, ಕುಜ, ಶನಿ ಇವು ಪಾಪಗ್ರಹಗಳು, ರಾಹುಕೇತು ಇತ್ಯಾದಿಗಳು ಪಾಪಗ್ರಹಗಳು. ಅದರಿಂದ ಪ್ರಕೃತದಲ್ಲಿ ಅಂದ್ರೆ ಹೇಳಿದ್ರೆ ಅಧಿಪತ್ಯ ಯಾರದ ಅಧಿಪತ್ಯ ಇರ್ತದೆಯೋ ಅವ್ರಿಗೆ ಶುಭ ಗ್ರಹಗಳಾದ್ರೆ ಶುಭ ಫಲ, ಅಶುಭ ಗ್ರಹಗಳಾದ್ರೆ ಅಶುಭ ಫಲ. ಪ್ರಕೃತ ಕ್ರೋಧಿ ಸಂವತ್ಸರದಲ್ಲಿ ಅರ್ಧ ವಿಭಾಗದಲ್ಲಿ ಶುಭ ಗ್ರಹಗಳ ಅಧಿಪತ್ಯ ಉಂಟು, ಅರ್ಧ ವಿಭಾಗದಲ್ಲಿ ಅಶುಭ ಗ್ರಹಗಳ ಅಧಿಪತ್ಯ ಉಂಟು. ಆದ್ರಿಂದ ಈ ವರ್ಷ ಶುಭಾಶುಭಗಳು ಸಮವಾಗಿ ಹೋಗ್ತದೆ. ಅದು ಕೂಡ ದೇಶ ಕಾಲಾನುಗುಣವಾಗಿ ಸುಖಭೂತಿ ಅನುಭವಗಳು ಕೂಡ ಉಂಟಾಗ್ತದೆ. ಅದು ಯಾವ ದೇಶ ಇತ್ಯಾದಿಗಳನ್ನು ಮುಂದೆ ಹೇಳ್ತೇನೆ. ಕ್ರೋಧಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕ್ರೋಧ ಶಬ್ದಕ್ಕೆ ಕೋಪ ಅನ್ನುವಂತ ಅರ್ಥ. ಕ್ರೋಧಿ ಸಂವತ್ಸರದಲ್ಲಿ ಲೋಕದಲ್ಲಿ ಜನರು ಸ್ವಾರ್ಥ ಪದವಿಗೆ ಹೋಗ್ತಾರೆ, ಸ್ವಾರ್ಥರಾಗ್ತಾರೆ. ಜನರಲ್ಲಿ ಒಂದು ಸ್ವಾರ್ಥ ಮನೋಭಾವ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಸ್ತ್ರೀಯರ ಅಧೀನಕ್ಕೆ ಹೋಗುವಂಥದ್ದು, ಉದ್ಯೋಗದಲ್ಲಿ ಆಲಸ್ಯ ಬರುವಂಥದ್ದು, ಆರ್ಥಿಕ ಬಿಕ್ಕಟ್ಟು, ಆಹಾರದಲ್ಲಿ ಕಷ್ಟ ಇತ್ಯಾದಿಗಳಾಗುವಂಥದ್ದು, ಸ್ತ್ರೀಯರ ಮಾಯಾಜಾಲಕ್ಕೆ ಸಿಲುಕುವಂಥದ್ದು, ಚಪಲ ಬುದ್ಧಿಯನ್ನು ಹೊಂದಿರುವಂಥದ್ದು, ಮತ್ತೆ ಅಕಾಲ ವೃಷ್ಟಿ, ಸರಿಯಾಗಿ ಮಳೆ ಬರದೇ ಇರುವಂಥದ್ದು, ದವಸ ಧಾನ್ಯಗಳಲ್ಲಿ ಏರುಪೇರು ಉಂಟಾಗುವಂಥದ್ದು, ಕೆಲವು ಫಲಗಳು, ಕೆಲವು ಪೈರುಗಳು ಸರಿಯಾಗಿ ಬೆಳೆಯದೆ ರೈತರಿಗೆ ಸಮಸ್ಯೆ ಆಗುವಂಥದ್ದು ಇತ್ಯಾದಿಗಳು ಕೂಡ ಈ ವರ್ಷದಲ್ಲಿ ಸಂಭವಿಸಬಹುದು. ಅದರಲ್ಲಿಯೂ ಕೂಡ ದಕ್ಷಿಣ ದೇಶದವರು ಹೆಚ್ಚಾಗಿ ಈ ಸಮಸ್ಯೆಯನ್ನು ಅನುಭವಿಸುತ್ತಾರೆ. ದಕ್ಷಿಣ ದೇಶದಲ್ಲಿ ಸೌತ್ ಕೇನದವರು ಈ ರೀತಿಯಾದಂತಹ ಅಶುಭ ಬಲವನ್ನು ಜಾಸ್ತಿಯಾಗಿ ಪಡೆಯುತ್ತಾರೆ. ಅದರಲ್ಲಿಯೂ ಕೂಡ ಫಲಗಳಲ್ಲಿಯೂ ಕೂಡ ಶುಭ ಗ್ರಹಗಳ ಅಧಿಪತ್ಯದಲ್ಲಿರುವಂತಹ ಫಲಗಳನ್ನು ಬೆಳೆದ್ರೆ ಅಂತ ಹೇಳಿದ್ರೆ ಪ್ರತಿ ಒಂದು ಫಲಕ್ಕೂ ಸಹ ಆಯಾಯ ಗ್ರಹಾಧಿಪತ್ಯ ಅನ್ನುವಂಥದ್ದು ಉಂಟು. ಅಕ್ಕಿ, ಕಡಲೆ, ಗೋಧಿ ಇತ್ಯಾದಿಗಳಿಗೆ ಗ್ರಹಾಧಿಪತ್ಯ ಉಂಟು. ನಾವು ಶುಭ ಗ್ರಹದ
ಆಧಿಪತ್ಯದಲ್ಲಿರುವಂತಹ ಧಾನ್ಯಗಳನ್ನು ಬೆಳೆದರೆ ನಮಗೆ ಯಾವ ರೀತಿಯಾದಂತಹ ನಷ್ಟ ಕಷ್ಟಗಳು ಬರುವುದಿಲ್ಲ. ಅಶುಭ ಗ್ರಹಗಳ ಆಧಿಪತ್ಯದಲ್ಲಿರುವಂತಹ ಧಾನ್ಯಗಳನ್ನು ಬೆಳೆದರೆ ನಮಗೆ ಕಷ್ಟ ನಷ್ಟಗಳು ಅಂತೇಳಿ. ಅಶುಭ ಗ್ರಹಗಳು ಪ್ರಕೃತ ವರ್ಷದಲ್ಲಿ ಹೇಗೆ, ಪ್ರಕೃತ ವರ್ಷದಲ್ಲಿ ಕುಜನು ರಾಜನಾಗಿದ್ರೂ ಸಹ ಅವನು ಶುಭವನ್ನು ಕೊಡುವ ಸಾಧ್ಯತೆ ಉಂಟು. ಅವನು ಪಾಪಗ್ರಹನಾಗಿದ್ರೂ ಸಹ ಅವನು ರಾಜ, ಅದರಿಂದ ಶುಭ ಫಲ ಕೊಡುವ ಸಾಧ್ಯತೆಯೂ ಉಂಟು. ಇನ್ನು ಕುಜನು ರಾಜನಾದದ್ರಿಂದ ಏನು ಫಲ ದೇಶಕ್ಕೆ ಅಂತ ಹೇಳಿದ್ರೆ, ರಾಜ ಮಂತ್ರಿಗಳಲ್ಲಿ ಸ್ವಾಭಿಮಾನ, ಹಠ ಇತ್ಯಾದಿಗಳಂತ ಬರುವಂತದ್ದು, ಸ್ವೇಚ್ಛಾಚಾರದ ವರ್ತನೆ ಅಂತ ಹೇಳಿದ್ರೆ ರಾಜರು ಕೂಡ ಯಥೇಚ್ಛವಾಗಿ ತಮ್ಮ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಸಭಾ ಸದಸ್ಯರಲ್ಲಿ ದ್ವೇಷ, ಅಸೂಯ, ಇನ್ನು ಒಳಗೊಳಗೆ ರಾಜಕೀಯ ವಿಚಾರದಲ್ಲಿ ಅಸೂಯೆ, ದೇಶದಲ್ಲಿ ಸ್ವಲ್ಪ ಕಲಹ, ಪೀಡೆ ಇತ್ಯಾದಿಗಳೆಲ್ಲ ಆಗುವಂಥದ್ದು, ರೋಗ ಭಯ, ದಕ್ಷಿಣ ದೇಶದಲ್ಲಿ ಕೆಲವು ಪ್ರದೇಶಗಳಲ್ಲಿ ಜನನಾಶ, ವಾಹನ ಅವಘಡಗಳೆಲ್ಲ ಜಾಸ್ತಿ ಆಗುವ ಸಾಧ್ಯತೆ ಉಂಟು. ಕೆಲವು ಕಡೆ ಅಕಾಲ ವೃಷ್ಟಿ, ದವಸ ಧಾನ್ಯಗಳು ಕ್ಷೀಣವಾಗುವಂಥದ್ದು ಇತ್ಯಾದಿಗಳೆಲ್ಲ ಆಗುವಂಥದ್ದು. ಯದ್ಯಪಿ ಸೈನ್ಯದ ವಿಷಯಗಳಲ್ಲಿಯೂ ಕೂಡ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆಗಳು ಉಂಟು. ಯಾಕೆಂದ್ರೆ ಕುಜ ಸೈನ್ಯಾಧಿಪತಿ ಅಂತ ಹೇಳಿದ್ರೆ, ಕುಜನು ಸೈನಿಕ. ಜ್ಯೋತಿಷ್ಯದ ಪ್ರಕಾರ ರಾಜನು ರವಿ ಅಂತ ಆದ್ರೆ ಕುಜನು ಸೈನ್ಯಾಧಿಪತಿ, ಸೈನಿಕನಾಗ್ತಾನೆ. ಆದ್ರಿಂದ ಸೈನ್ಯದ ವಿಷಯದಲ್ಲಿ ಸ್ವಲ್ಪ ಬಿಕ್ಕಟ್ಟು ಆಗುವಂತದ್ದು ಇತ್ಯಾದಿಗಳೆಲ್ಲ ಈ ದೇಶದಲ್ಲಿ ಸಂಭವಿಸುವ ಸಾಧ್ಯತೆ ಉಂಟು. ಇನ್ನು ಶನಿ ಮಂತ್ರಿ ಆದ್ರಿಂದ ಸಕಾಲದಲ್ಲಿ ಮಳೆ ಬರದೇ ಇರುವ ಸಾಧ್ಯತೆ ಉಂಟು. ಆಗ ಹಿಂದೆ ಸಹ ಕ್ರೋಧಿನಾಮ ಸಂವತ್ಸರದ ಫಲಗಳಲ್ಲೂ ಕೂಡ ಅಕಾಲ ವೃಷ್ಟಿ ಅಂತೇಳಿ ಹೇಳಿದ್ರು. ಕಾಲವೃಷ್ಟಿ ಹೇಳಿದ್ರೆ ಸರಿಯಾದ ಕಾಲದಲ್ಲಿ ಸರಿಯಾಗಿ ಬರದೇ ಇರುವಂತದ್ದು ಮಳೆ ಅಂತ ಹೇಳಿದ್ರೆ, ಬೇಕಾದ ಸಮಯದಲ್ಲಿ ಬರದೇ ಇರುವಂತದ್ದು, ಬೇಡ ಸಮಯದಲ್ಲಿ ಜಾಸ್ತಿ ಬರುವಂತದ್ದು, ಬೇಕಾದ ಸಮಯದಲ್ಲಿ ಕಮ್ಮಿ ಬರುವಂತದ್ದು ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಉಂಟು. ಇನ್ನು ಕೆಲವು ಕಡೆ ಪ್ರವಾಹಗಳು, ಅತಿವೃಷ್ಟಿಯ ಸಂಭವ ಕೂಡ ಸಾಧ್ಯತೆ ಉಂಟು. ದಕ್ಷಿಣ ದೇಶ ಭಾಗಗಳಲ್ಲಿ ಸ್ವೀಕಾರ ಮಾಡಬಹುದು. ದಕ್ಷಿಣ ದೇಶ ಭಾಗಗಳಲ್ಲಿ ಅತಿವೃಷ್ಟಿ ಆಗುವ ಸಾಧ್ಯತೆ ಉಂಟು. ಇನ್ನು ಕೆಲವರಿಗೆ ಆಹಾರದ ಕೊರತೆ ಆಗುವ ಸಾಧ್ಯತೆ ಉಂಟು. ಜನಗಳಿಗೆ, ಗೋವುಗಳಿಗೆ ರೋಗದ ಪೀಡೆ, ಗೋವುಗಳಿಗೆ ಸ್ವಲ್ಪ ಗೋ ಸಂಬಂಧಿ ರೋಗ ಬರುವ ಸಾಧ್ಯತೆಗಳು ಉಂಟು. ಕುಜನು ಶಸ್ತ್ರಕಾರಕನಾದ್ರಿಂದ, ಅವನು ಮಂತ್ರಿ ಆದ್ರಿಂದ ಶಸ್ತ್ರಗಳ ಭಯ ಇತ್ಯಾದಿಗಳು ಕೂಡ ದೇಶಕ್ಕೆ ಬರುವ ಸಾಧ್ಯತೆ ಉಂಟು. ಇನ್ನು ಶುಕ್ರನು ಸೈನ್ಯಾಧಿಪತಿ ಆಗಿರುವುದರಿಂದ ಸೇನಾ ನಾಯಕರು ಸೂಕ್ಷ್ಮ ಬುದ್ಧಿಯಿಂದ ಜಾಗ್ರತೆಯಿಂದ ಇರಬೇಕು. ಎಂದು ಹೇಳಿದ ಹಾಗೆ ಜೀವದಾಸೆಯನ್ನು ಬಿಟ್ಟು ಕಾದಾಡುವ ಲಕ್ಷಣಗಳು ಕೂಡ ಯುದ್ಧಗಳು ಆಗುವ ಸಾಧ್ಯತೆಗಳು ಕಾಣ್ತಾ ಉಂಟು. ಇನ್ನು ಶುಕ್ರನು ಅರ್ಘಾಧಿಪತಿ ಆದದ್ರಿಂದ ಭತ್ತ, ಗೋಧಿ, ಅವರೆ ಮುಂತಾದ ದವಸ ಧಾನ್ಯಗಳು, ಅಡಕೆ, ತೆಂಕು, ಮೆಣಸು, ಕರಿಮೆಣಸು, ಕಬ್ಬು, ಫಲಪುಷ್ಪ, ಬೆಲ್ಲ ಇತ್ಯಾದಿಗಳಲ್ಲಿ ಬೆಳೆದು ಸಮೃದ್ಧಿ ಆಗುವಂಥದ್ದು. ಹಿಂದೆ ಹೇಳಿದ ಹಾಗೆ ಶುಕ್ರನ ಅಧಿಪತ್ಯ ಇರುವಂತಹ ಈ ಭತ್ತ, ಗೋಧಿ, ಅವರೆ ಇತ್ಯಾದಿಗಳನ್ನು ಕೂಡ ನಾವು ಯಥೇಚ್ಛವಾಗಿ ಬೆಳೆಬಹುದು. ಆ ಒಂದು ಬೆಳೆಗೆ ಯಾವ ರೀತಿಯಾದಂತಹ ತೊಂದರೆ ಎನ್ನುವಂಥದ್ದು ಬರುವುದಿಲ್ಲ. ಆದ್ರೆ ಈ ರೀತಿಯಾಗಿ ಈ ರೀತಿಯಾದಂತಹ ಬೆಳೆಯನ್ನು ಬೆಳೆಸಿದರೆ ಆರ್ಥಿಕವಾಗಿ ದೇಶವೂ ಕೂಡ ಮುಂದೆ ಬರುವ ಸಾಧ್ಯತೆಯೂ ಕೂಡ ಕಾಣುತ್ತದೆ. ಇನ್ನು ಮೇಘಾಧಿಪತಿ ಕೂಡ ಅರ್ಘಾಧಿಪತಿಯು ಶುಕ್ರನೇ, ಮೇಘ ಹೇಳಿದ್ರೆ ಮೋಡದ ಅಧಿಪತಿಯು ಶುಕ್ರನೇ ಆದದ್ರಿಂದ ಕಪ್ಪು ಬಣ್ಣದ ದೊಡ್ಡ ದೊಡ್ಡ ಮೋಡಗಳು, ಬಿರುಗಾಳಿಯಿಂದ ಕೂಡಿದಂತಹ ಮಳೆ ಅಂತ ಹೇಳಿದ್ರೆ ಮಳೆ ಕೆಲವೊಮ್ಮೆ ಬರುವುದಿಲ್ಲ, ಬಂದ್ರೆ ಜೋರು ಅತಿವೃಷ್ಟಿ ಬರುವಂತದ್ದು. ಇನ್ನು ಕೃಷಿಗೆ ಈ ಜಲದಿಂದ ಉಪದ್ರವ ಆಗುವಂತದ್ದು, ಹಾನಿ ಬರುವಂತ ಸಾಧ್ಯತೆಗಳು ಉಂಟು. ಇನ್ನು ಧಾನ್ಯಾಧಿಪತಿ ರವಿ ಆದದ್ರಿಂದ ಗೋಧಿ ಎಂದು ಹೇಳಿದ್ರೆ ಗೋಧಿ, ಸಾಸಿವೆ, ಮೆತ್ತ ಜೀರಿಗೆ, ವಿಲಕ್ಕಿ, ಏಲಕ್ಕಿ, ಹತ್ತಿ, ಅಡಕೆ ಪದಾರ್ಥಗಳು ಭೂಮಿಯಲ್ಲಿ ಅಧಿಕವಾಗಿ ಬೆಳೆಯುತ್ತದೆ. ರಾಜಕೀಯ ಧೋರಣೆಗಳು, ಕಪಟವೂ ಕೂಡ ರಾಜಕೀಯದಲ್ಲೂ ಕಪಟ ಇತ್ಯಾದಿಗಳಾಗುವ ಸಾಧ್ಯತೆಗಳು ಉಂಟು. ಇನ್ನು ಗುರು ರಸಾಧಿಪತಿ ಆಗಿರುವುದರಿಂದ ಹಾಲು, ತುಪ್ಪ, ರಸ ಹೇಳಿದ್ರೆ ದ್ರವ ರೂಪವಾದಂಥದ್ದು, ಅದರ ಅಧಿಪತಿ ಗುರು ಆದದ್ರಿಂದ, ಶುಭಗ್ರಹನಾದದ್ರಿಂದ ಹಾಲು, ತುಪ್ಪ, ಬೆಲ್ಲ, ಉಪ್ಪು,
ಮೊಸರೆ, ಸಕ್ಕರೆ, ಜೇನು ಮೊದಲಾದ ರಸ ಪದಾರ್ಥಗಳು ಸಮಬೆಲೆ ಆಗುವಂಥದ್ದು. ಇದಕ್ಕೆ ತುಂಬಾ ರೇಟ್ ಜಾಸ್ತಿ ಆಗುವಂತದ್ದು ಏನಾಗುದಿಲ್ಲ ಒಮ್ಮೆಲೆ. ತುಂಬಾ ಈಗ ಚಿನ್ನಕ್ಕೆ ಹೇಗೆ ರೇಟ್ ಜಾಸ್ತಿ ಆಗ್ತಾ ಉಂಟು, ಹಾಗೆ ಹಾಲಿನ ವಿಷಯದಲ್ಲೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗುದಿಲ್ಲ, ಒಂದೇ ಸಮಬೆಲೆಯಲ್ಲಿ ಇರ್ತದೆ. ಯಾಕಂದ್ರೆ ಗುರು ಅವನು ಅಷ್ಟು ನಮಗೆ ತೊಂದರೆಯನ್ನು ಕೊಡುವುದಿಲ್ಲ, ಶುಭಗ್ರಹನಾದ್ರಿಂದ. ಗಂಧಕ, ಭೂ ಭೂಖನಿಜ, ರಸ ತೈಲಾದಿಗಳು, ಯಂತ್ರಾಗ್ನಿ, ಸುಗಂಧ, ಮದ್ಯ, ಮಧುರ ಸಾರಾಯಿಗಳು, ಕೃತ್ರಿಮ ವಸ್ತುಗಳು, ರಾಜಕೀಯ ಕುತಂತ್ರ, ಇನ್ನು ಈ ಆ, ಮದ್ಯ, ಇನ್ನು ಮತ್ತೆ ತೈಲಾದಿಗಳು, ಪೆಟ್ರೋಲ್ ಇತ್ಯಾದಿಗಳು ಕೂಡ ಜಾಸ್ತಿ ಆಗೋ ರೇಟ್ ಜಾಸ್ತಿ ಆಗುವ ಸಾಧ್ಯತೆಗಳು ಉಂಟು. ಇನ್ನು ಮಧುರ ರಸಗಳು, ಸುಗಂಧ ದ್ರವ್ಯ, ಪರ್ಫ್ಯೂಮ್ಸ್, ಇದೆಲ್ಲವೂ ಕೂಡ ಜನರಿಗೆ ಅಹಿತವಾದಂತಹ ವಸ್ತುಗಳೆಲ್ಲವೂ ಕೂಡ ಅದಕ್ಕೆ ಆ ಬೆಲೆ ಜಾಸ್ತಿ ಆಗುವ ಸಾಧ್ಯತೆಗಳು ಈ ವರ್ಷದಲ್ಲಿ ಕಾಣ್ತಿದೆ. ಇನ್ನು ಸಸ್ಯಾಧಿಪತಿ ಕುಜನಾದದ್ರಿಂದ ಕೆಂಪು ಭೂಮಿಯಲ್ಲಿ ಭತ್ತ, ಗೋಧಿ, ತೊಗರಿ, ಕೆಂಪು ಧಾನ್ಯಗಳು, ಮಾವು, ಹಲಸು, ಪುಷ್ಪಾದಿಗಳು ಸಮೃದ್ಧಿಯಾಗಿ ಬೆಳೆದರೂ ಬೆಲೆ ಅಧಿಕವಾಗುವುದು. ಈ ರೀತಿ ಭತ್ತ ಇತ್ಯಾದಿಗಳಿಗೂ ಕೂಡ, ಮಾವು ಇತ್ಯಾದಿಗಳು ಕೂಡ ಅಧಿಕವಾದಂತಹ ಬೆಲೆ ಅಂತ ಹೇಳಿದ್ರೆ, ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಬೆಳೆ ಕಮ್ಮಿ, ಬೆಳೆ ಕಮ್ಮಿ ಅಂತ ಹೇಳಿದ್ರೆ ಅದರ ಬೆಲೆ ಜಾಸ್ತಿ. ಇದನ್ನೊಂದು ಅದು ಎಲ್ಲದಕ್ಕೂ ಸಮವಾಯ ಸಂಬಂಧ. ಅದಿಲ್ಲ, ಅದು ಜಾಸ್ತಿ ಆದ್ರೆ ಇದು ಇಲ್ಲ ಅಂತ ಹೇಳಿದ್ರೆ ಇದು. ಹಾಗೆ ಪ್ರಕೃತದಲ್ಲಿ ಮಳೆ ಜಾಸ್ತಿ ಮಳೆ ಕಮ್ಮಿ ಆದದ್ರಿಂದ, ಅಥವಾ ಕೆಲವು ಕಡೆ ಮಳೆ ಬರದ ಪ್ರದೇಶಗಳಲ್ಲಿ ಮಳೆ ಜಾಸ್ತಿಯಾಗಿ ಬರುವುದರಿಂದ ಬೆಳೆಗಳಿಗೆ ಹಾನಿ ಉಂಟಾಗಿ ಬೆಳೆಗಳ ಬೆಲೆ ಅನ್ನುವಂಥದ್ದು ಜಾಸ್ತಿ ಆಗುವ ಸಾಧ್ಯತೆ. ಇನ್ನು ನೀರಸಾಧಿಪತಿ ಕುಜನಾದ್ರಿಂದ ಮನೆ, ಭೂವಸ್ತ್ರ, ರೇಷ್ಮೆ, ಚಿನ್ನ, ಹವಳ, ತಾಮ್ರ, ಭೂಖನಿಜ ರಸ ಪದಾರ್ಥಗಳು ಬೆಲೆ ಕಡಿಮೆ ಆಗ್ತವೆ. ಆದರೂ ಅಧಿಕಾರಿಯ ಕಪಟ ವಂಚನೆಯಿಂದ ಜನೋಪಯೋಗಕ್ಕೆ ಸಿಗಲಾರದು ಹೇಳ್ತಾರೆ. ನೋಡಿ, ಪ್ರಕೃತದಲ್ಲಿ ಇನ್ನು ಮುಂದೆ ಚಿನ್ನಕ್ಕೆ ಬೆಲೆ ಎಲ್ಲ ಕಮ್ಮಿ ಆಗುವ ಸಾಧ್ಯತೆ ಉಂಟಂತೆ. ಆದ್ರೆ ಜನರ, ಅಧಿಕಾರಿಗಳ ಈ ಒಂದು ಕಪಟ ಮಾರ್ಗದಿಂದ ಅವರ ಒಳಗೆ ಒಂದು ಪಾಲಿಟಿಕ್ಸ್ ಶುರುವಾಗಿ ಆದ್ರೆ ಜನರಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಈ ಚಿನ್ನದ ಬೆಲೆ ಕಮ್ಮಿ ಆದ್ರೂ ಸಹ ಜನರಿಗೆ ಅದು ಅಲ್ಲಿ ಪಾಲಿಟಿಕ್ಸ್ ಇರೋದ್ರಿಂದ ಜಾಸ್ತಿಯೇ ಕಾಣ್ತಿದೆ. ಅಧಿಕಾರಿಗಳ ಒಂದು ಮನಸ್ಥಿತಿ. ಇನ್ನು ಕಾಲಪುರುಷ ಅಂತೇಳಿ ಕಾಲಪುರುಷ ಅವನು ಅವನನ್ನು ವಿವರಿಸ್ತಾರೆ. ಹೇಗೆ ಹೇಳಿದ್ರೆ, ಅವನು ಮೈಯಲ್ಲಿ ಅಲತಿಗೆ ಎಣ್ಣೆಯನ್ನು ಹಾಕಿಕೊಂಡು ಒಂದು ಮಂದಾಕಿನಿ ಅನ್ನುವಂತ ಒಂದು ನದಿಯಲ್ಲಿ ಸ್ನಾನ ಮಾಡಿ, ಗೋಲೋಚನ ಎಲ್ಲ ಹಾಕಿ ತುಂಬಾ ಮೇಕಪ್ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಅವನು ಯಾವ ದಿಕ್ಕಿನ ಕಡೆ ಪ್ರವೇಶ ಮಾಡ್ತಾನೆ ಅಂತೇಳಿ, ಯಾವ ದಿಕ್ಕಿನ ಕಡೆ ಹೋಗ್ತಾನೋ ಕಾಲಪುರುಷ, ಆ ದಿಕ್ಕಿನಲ್ಲಿ ಒಂದು ಅಷ್ಟು ಒಳ್ಳೆಯದಾದಂತಹ ಫಲವು ಸಿಗುವುದಿಲ್ಲ ಅನ್ನುವಂತಹ ಉಂಟು. ಅದು ಸಾಮಾನ್ಯ. ಈ ಸತಿ ಅವನು ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ದಕ್ಷಿಣ ದಿಕ್ಕಿನವರಿಗೆ ಸ್ವಲ್ಪ ಸಮಸ್ಯೆ ಇತ್ಯಾದಿಗಳು ಉಂಟಾಗ್ತದೆ ಅಂತ ಹೇಳಿ ಪ್ರಕೃತ ವರ್ಷಾಧಿಪತಿಗಳ ಫಲವನ್ನು ಹೇಳ್ತಾ ಇದ್ದಾರೆ. ಇನ್ನು ಮೇಷಾದಿ 12 ರಾಶಿಗಳ ಫಲವನ್ನು ಚಿಂತಿಸುವ. ಮೇಷರಾಶಿ ಹೇಳಿದ್ರೆ, ಮೇಷರಾಶಿಗೆ ಅಧಿಪತಿ ಕುಜ. ಒಂದು ವಿಷಯ ಗಮನಿಸಲು ಇಟ್ಕೊಳ್ಬೇಕು ಹೇಳಿದ್ರೆ, ಗ್ರಹಗಳು ಎಲ್ಲವೂ ಕೂಡ ಫಲದ ಸೂಚಕಗಳೇ ಹೊರತು ಫಲದ ಕಾರಕಗಳು ಅಲ್ಲ ಅಂತ ಹೇಳಿದ್ರೆ, ಈ ಗ್ರಹಗಳು ನಮಗೆ ಈ ರೀತಿಯಾದಂತಹ ಫಲ ಬರಬಹುದು ಅಂತೇಳಿ ಸೂಚನೆ ಮಾಡ್ತದೆ ಹೊರತು ಆ ಗ್ರಹಗಳೇ ನಮಗೆ ಫಲವನ್ನು ಕೊಡುವುದಿಲ್ಲ. ಸರಿ, ಆ ಫಲವನ್ನು ಯಾವುದು ಕೊಡುವುದು ಅಂತ ಹೇಳಿದ್ರೆ, ನಾವೇ ಮಾಡಿದಂತಹ ಕರ್ಮವೇ ನಮಗೆ ಸಿಗುವಂಥದ್ದು. ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಕರ್ಮಗಳನ್ನು ಮಾಡಿದ್ದೇವೆ, ಆ ಪಾಪ ಕರ್ಮಗಳ ಸೂಚಕಗಳಾಗಿರ್ತವೆ ಪ್ರಕೃತ ನಮ್ಮ ಜಾತಕದಲ್ಲಿರುವಂತಹ ಗ್ರಹಗಳು. ಸಾಮಾನ್ಯ ಈಗ ವಾಡಿಕೆ ಉಂಟು, ಶನಿ ದೇಶ, ಶನಿ ನನ್ನನ್ನು ತುಂಬಾ ಹಾಳು ಮಾಡಿದ ಮಾರೆ, ಶನಿ ಈ ರೀತಿ ಎಲ್ಲ ಹಾಳು ಮಾಡ್ತಾರೆ. ಶನಿ ಹಾಳು ಮಾಡುವುದಲ್ಲ, ಶನಿ ನಾವು ಮಾಡಿದ ಹಾಳು ಕೆಲಸವನ್ನು ತೋರಿಸ್ತಾನೆ.
ಪಾಪಗ್ರಹಗಳು ನಾವು ಮಾಡಿದ ಹಾಳು ಕೆಲಸವನ್ನು ತೋರಿಸ್ತದೆ, ಶುಭ ಗ್ರಹಗಳು ನಾವು ಮಾಡಿದಂತಹ ಒಳ್ಳೆ ಕೆಲಸಗಳನ್ನು ತೋರಿಸ್ತದೆ. ಆದ್ರಿಂದ ಈ ರೀತಿಯಾಗಿ ಪಾಪ ಕೆಲಸಗಳನ್ನು ತೋರಿಸುವ ಮೂಲಕ ನಮ್ಮನ್ನು ಜಾಗೃತಿಗೊಳಿಸುವಂತಹ ಗ್ರಹಗಳು. ಅದರಿಂದ ನಾವು ಶನಿಗೆ ನಿಜವಾಗೂ ಪೂಜೆ ಮಾಡ್ಬೇಕು. ಅದಕ್ಕೆ ಅನುಶಾಸನ, ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಒಳ್ಳೆಯ ಮಾತುಂಟು. ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಃ ತಥಾ ಪೂರ್ವ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ ಹೇಳಿದ್ರೆ, ನೀವೊಂದು 1000 ದನಗಳ ಒಂದು ಗುಂಪಲ್ಲಿ ಒಂದು ತಾಯಿ ದನದ ಕರುವನ್ನು ನಾವು ಮಧ್ಯದಲ್ಲಿ ಮಧ್ಯದಲ್ಲಿ ಬಿಟ್ರೆ, ಆ ತಾಯಿ ದನ ಆ 1000 ಕರುಗಳ ಗುಂಪಿನಲ್ಲಿಯೂ ತನ್ನದೇ ಕರುವನ್ನು ಹುಡುಕಿಕೊಂಡು ಹೇಗೆ ಹೋಗ್ತದೆಯೋ, ಅದೇ ರೀತಿಯಾಗಿ ನಾವು ಮಾಡಿದಂತಹ ಕರ್ಮದ ಫಲ ಅನ್ನುವಂಥದ್ದು ಇಷ್ಟು ಜನಸಂಖ್ಯೆ ಇರುವಂತಹ ಈ ಭೂಮಂಡಲದಲ್ಲಿ ನಮ್ಮ ಹಿಂದೆನೆ ಹುಡುಕಿಕೊಂಡು ಬರುತ್ತದೆ. ತಥಾ ಪೂರ್ವಕೃತಂ ಕರ್ಮ, ಮುಂದೆ ಮಾಡಿದಂತಹ ಕರ್ಮ ಅನ್ನುವಂಥದ್ದು ಕರ್ತಾರಂ, ಕರ್ತನು ನಾವು ಮಾಡಿದಂತಹ ಕರ್ಮ ಅನುಗಚ್ಚತಿ, ಹೊಂದಿಕೊಂಡು ಬರುತ್ತದೆ. ಅದರಿಂದ ನಾವು ಏನು ಈ ಜನ್ಮದಲ್ಲಿ ನಮಗೆ ವಿವಾಹದಲ್ಲಿ ಪ್ರತಿಬಂಧಕ ಆಗ್ತಾ ಉಂಟು ಅಂತ ಆದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಯಾರ್ದೋ ವಿವಾಹಕ್ಕೆ ನಾವು ಪ್ರತಿಬಂಧಕರಾಗಿದ್ವಿ. ಸಂತಾನ ಪ್ರತಿಬಂಧಕ ಆಗ್ತಾ ಉಂಟು ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಯಾರೋ ಸಂತಾನಕ್ಕೆ ಪ್ರತಿಬಂಧಕ ಮಾಡಿದ್ವಿ. ಆದ್ರಿಂದ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ, ಹೊರತು ನಮ್ಮ ಜಾತಕದಲ್ಲಿರುವಂತಹ ಗ್ರಹಗಳು ಕೊಡುವಂಥದ್ದಲ್ಲ. ನಮ್ಮ ಜಾತಕದಲ್ಲಿ ಕುಜನು ವಿವಾಹಕ್ಕೆ ಪ್ರತಿಬಂಧಕನಾಗಿದ್ದ ಹೇಳಿದ್ರೆ ಕುಜನಿಂದ ಅಂತಲ್ಲ, ನಾವು ಮಾಡಿದ ದೋಷವು ಕುಜ ತೋರಿಸ್ತಾ ಇದ್ದಾನೆ ಅನ್ನುವಂಥ ತಾತ್ಪರ್ಯ. ಪ್ರಕೃತ ಮೇಷರಾಶಿಯವರು, ಮೇಷರಾಶಿಯ ಅಧಿಪತಿ ಕುಜ. ಕುಜನಿಂದ ಅಂದ್ರೆ ಮೇಷರಾಶಿಯಿಂದ ಗುರು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿದ್ರೆ ವೃಷಭಕ್ಕೆ ಹೋಗ್ತಾನೆ ನಾಡ್ದು. ಶನಿ ಲಾಭಸ್ಥಾನದಲ್ಲಿ, ಲಾಭಸ್ಥಾನ ಹೇಳಿದ್ರೆ ಏಕಾದಶ ಸ್ಥಾನ. ಸಾಮಾನ್ಯ ಕಾರ್ಯಕ್ರಮದಲ್ಲೆಲ್ಲ ನೀವೊಂದು ಹೋಮ ಮಾಡಿಸುವಾಗ ಪುರೋಹಿತರಿಂದ ಹೇಳಿದ್ದು ಕೇಳ್ತಾ ಇರಬಹುದು, ಯೇ ಗ್ರಹಾಃ ಅರಿಷ್ಟ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಸಕಾಶಾತು ಶುಭ ಏಕಾದಶ ಸ್ಥಾನ ಪ್ರಾಪ್ತ್ಯರ್ಥಂ ಅಂತೇಳಿ ಕೇಳಿರ್ಬೋದು. ಶುಭ ಏಕಾದಶ ಸ್ಥಾನ, ದ್ವಾದಶ ಸ್ಥಾನ, ನಮ್ಮ ಕುಂಡಲಿಯ 12 ಭಾವಗಳಲ್ಲಿ ಅತ್ಯಂತ ಶುಭ ಭಾವ ಯಾವುದು ಅಂತ ಕೇಳಿದ್ರೆ ಏಕಾದಶ ಸ್ಥಾನ. ಏಕಾದಶ ಸ್ಥಾನದಲ್ಲಿ ಶುಭ. ಯಾವ ಗ್ರಹಗಳು ಏಕಾದಶ ಸ್ಥಾನದಲ್ಲಿ ಬಂದ್ರೆ ಒಳ್ಳೆದನ್ನೇ ಮಾಡುತ್ತೆ. ಆದ್ರಿಂದ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಪ್ರಕೃತದಲ್ಲಿ ಶನಿ ಇದ್ದಾನೆ. ವ್ಯಯಸ್ಥಾನ ದ್ವಾದಶ ಸ್ಥಾನದಲ್ಲಿ ರಾಹು, ಇನ್ನು ಷಷ್ಠ ಸ್ಥಾನದಲ್ಲಿ ಶತ್ರುಗಳನ್ನು ಓಡಿಸುವ ಸ್ಥಾನದಲ್ಲಿ ಕೇತು. ಅದರಿಂದ ದ್ವಿತೀಯದಲ್ಲಿ ಗುರು ಬಂದದ್ರಿಂದ ಸಾಮಾನ್ಯವಾಗಿ ಈ ವರ್ಷ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಜಾಸ್ತಿ ಅಂತೇಳಿ ಹೇಳಬಹುದು. ಗುರುಬಲ ಇದೆ. ಗುರುಬಲವನ್ನು ಹೇಗೆ ನೋಡುವಂಥದ್ದು ಅಂತ ಕೇಳಿದ್ರೆ, ವಟುಕನ್ಯಾ ಜನ್ಮರಾಶವು ತ್ರಿಕೋಣ ಆಯ ದ್ವಿಸಪ್ತಗ ಶ್ರೇಷ್ಠ ಗುರು ಕಷಟ್ ತ್ರಿ ಆದ್ಯೆ ಪೂಜಾಯ ಮನ್ಯತ್ರ ನಿಂದಿತ ಅಂತೇಳಿ ಮುಹೂರ್ತ ಚಿಂತಾಮಣಿಯಲ್ಲಿ ಹೇಳಿದಂತಹ ಶ್ಲೋಕ. ನಮ್ಮ ಜನ್ಮರಾಶಿಯಿಂದ ತ್ರಿಕೋಣ ಅಂತ ಹೇಳಿದ್ರೆ ಪಂಚಮ ಸ್ಥಾನ, ನವಮ ಸ್ಥಾನ, ಏಕಾದಶ ಸ್ಥಾನ, ದ್ವಿತೀಯ ಸ್ಥಾನ, ಸಪ್ತಮ ಸ್ಥಾನ, ಈ ಸ್ಥಾನಗಳಲ್ಲಿ ಗುರು ಬಂದ್ರೆ ಅಂತ ಹೇಳಿದ್ರೆ ಗೋಚಾರ ಪ್ರಕಾರ, ಈಗ ಪ್ರಕೃತದಲ್ಲಿ ಈಗ ಗುರು ವೃಷಭದಲ್ಲಿದ್ದಾನೆ, ಆ ರೀತಿ ನಮ್ಮ ಜನ್ಮ ಕುಂಡಲಿಯಲ್ಲೆಲ್ಲ ಗೋಚಾರ ಪ್ರಕಾರ ಗುರು ಆ ಸ್ಥಾನದಲ್ಲಿ ಬಂದ್ರೆ ನಮ್ಮ ಜನ್ಮ ರಾಶಿಯಿಂದ ಆವಾಗ ನಮಗೆ ಗುರುಬಲ ಇದೆ. ಶುಭ ಕರ್ಮಗಳನ್ನು ಮಾಡಬಹುದು, ಮದುವೆ ಮುಂಜಿತ್ಯಾದಿಗಳನ್ನೆಲ್ಲ ಮಾಡಬಹುದು. ಯಾವ ಸ್ಥಾನ? ದ್ವಿತೀಯ, ಪಂಚಮ, ನವಮ, ಸಪ್ತಮ, ಏಕಾದಶ. ಶ್ರೇಷ್ಠ ಗುರು ಕಷಟ್ ತ್ರಿ ಆದ್ಯೆ. ನೀನು ದಶಮ ಸ್ಥಾನ, ತೃತೀಯ ಸ್ಥಾನ, ಲಗ್ನ ಸ್ಥಾನ ಅಂತ ಹೇಳಿದ್ರೆ ಜನ್ಮದಲ್ಲಿಯೇ ಗುರು, ಷಟ್ ಷಷ್ಠ ಸ್ಥಾನ, ಈ ಸ್ಥಾನಗಳಲ್ಲಿ ಈ 4 ಸ್ಥಾನಗಳಲ್ಲಿ ಏನಾದ್ರು ಗುರು ಬಂದ್ರೆ ಪೂಜಾಯಾಮ, ಒಂದು ವೇಳೆ ಗುರುಬಲಕ್ಕೆ ಒಂದು ಪೂಜೆಯನ್ನು ಮಾಡಬೇಕು. ಯಾವ್ದಾದ್ರು ಒಂದು ಸತ್ಯನಾರಾಯಣ ಪೂಜೆ ಅಥವಾ ಗುರುಶಾಂತಿ ಹೋಮ ಏನಾದ್ರು ಒಂದು ಮಾಡಿದ್ರೆ, ಗುರುಶಾಂತಿ ಹೋಮ ಯದ್ಯಪಿ ಇಲ್ಲ, ಗುರುಶಾಂತಿ ಹೋಮ ಗುರುಬಲವನ್ನು ಕೊಡುವುದಿಲ್ಲ, ಯಾವ್ದಾದ್ರು ಒಂದು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಗುರುಬಲವನ್ನು ಪಡೆದುಕೊಳ್ಳಬಹುದು ಈ ಸ್ಥಾನಗಳಲ್ಲಿ ಬಂದ್ರೆ. ಇನ್ನು ಉಳಿದದ್ದು ಚತುರ್ಥ, ಅಷ್ಟಮ, ದ್ವಾದಶ, ಈ ಸ್ಥಾನಗಳಲ್ಲಿ ಗುರು ಬಂದ್ರೆ ಅನ್ಯತ್ರ ನಿಂದಿತ, ಅವನಿಗೆ ಗುರುಬಲ ಅನ್ನುವಂಥದ್ದೇ ಇಲ್ಲ. ಆ ಸಮಯದಲ್ಲಿ
ಯಾವುದೇ ಶುಭ ಕರ್ಮಗಳನ್ನು ಮಾಡಬಾರದು ಎಂದು ನಿರ್ಧಾರ. ಹಾಗೆ ಪ್ರಕೃತದಲ್ಲಿ ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಬಂದದ್ದು, ವ್ಯಯಸ್ಥಾನದಲ್ಲಿ ಶನಿ ಇರುವುದರಿಂದ ಶುಭ ಫಲಗಳು ಜಾಸ್ತಿ ಏನಂತ ಹೇಳುವಂಥದ್ದು. ಆದ್ರೆ ಸಂವತ್ಸರದ ಆದಿಯಲ್ಲಿ, ವರ್ಷದ ಆದಿಯಲ್ಲಿ, ಈಗ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ವಾತ ಪಿತ್ತ ಕಫ ಆರೋಗ್ಯ ಎಲ್ಲ ಸ್ವಲ್ಪ ಹದಗೆಡುವಂಥದ್ದು. ಮತ್ತೆ ನಮ್ಮ ಮಿತ್ರರಿಂದ ಧನ ಸಹಾಯ ಆಗುವಂಥದ್ದು. ಆರೋಗ್ಯ ಹದಗೆಡಲಿಕ್ಕೆ ಕಾರಣ ಏನು ಅಂತ ಹೇಳಿ ಕುಜ ಪಿತ್ತಕಾರಕ. ಅವನ ಸ್ವರೂಪವನ್ನು ಬೃಹತ್ ಜಾತಕದಲ್ಲಿ ಹೇಳಿದಾಗ ಕ್ರೂರ ಮೂರ್ತಿ ತರುಣ ಉದಾರ ಪೈತ್ತಿಕ ಅಂತೇಳಿ ಹೇಳಿದ್ದಾರೆ. ಪೈತ್ತಿಕ ಹೇಳಿದ್ರೆ ಪಿತ್ತ ಸಂಬಂಧಪಟ್ಟದ್ದು. ಅಂದ್ರೆ ಪಿತ್ತ ಸಂಬಂಧಪಟ್ಟಂತಹ ಕುಜನ ಆಧಿಪತ್ಯ ಇರುವಂತಹ ಮೇಷರಾಶಿಯವರಿಗೆ ವರ್ಷದ ಆದಿಯಲ್ಲಿ ಸ್ವಲ್ಪ ಪಿತ್ತ ಸಂಬಂಧ ದೋಷಗಳು ಇತ್ಯಾದಿಗಳೆಲ್ಲ ಬರಬಹುದು. ಇಷ್ಟ ಮಿತ್ರರಿಂದ ಧನಾಗಮ. ಆದ್ರೆ ನೀವು ಯಾರಿಗೂ ಈ ವರ್ಷ ಸಾಲ ಕೊಡ್ಲಿಕ್ಕೆ ಎಂದು ಹೋಗಬೇಡಿ. ಮೇಷರಾಶಿಯವರು ಸಾಲ ಕೊಡ್ಲಿಕ್ಕೆ ಹೋದ್ರೆ ಹಿಂದೆ ಬರ್ತದೆ ಎನ್ನುವ ಗ್ಯಾರಂಟಿ ಇಲ್ಲ. ಸ್ವಲ್ಪ ಜೂನ್ ಇತ್ಯಾದಿ ಮಾಸಗಳಲ್ಲಿ ಸ್ವಲ್ಪ ವರ್ಗಾವಣೆ ಇತ್ಯಾದಿಗಳೆಲ್ಲ ಆದಿತ್ತು. ಸೋದರಲ್ಲಿ ಅನಾರೋಗ್ಯ, ಸ್ವಲ್ಪ ಓಡಾಟ ಇತ್ಯಾದಿಗಳೆಲ್ಲ ಬರ್ತದೆ. ತೀರ್ಥಯಾತ್ರೆ ಪ್ರವಾಸ ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಮಾಡ್ಲಿಕ್ಕೆ ಒಳ್ಳೆಯ ಒಂದು ಸಮಯ. ಹಾಗೆ ಸ್ವಲ್ಪ ಖರ್ಚುಗಳು ಬರಬಹುದು. ಹಾಗೆ ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲಿ ಗುರು ಬಂದದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಂಬಂಧಪಟ್ಟ ಜೀವನದಲ್ಲಿ ಯಶಸ್ಸು, ಏನಾದ್ರು ಮುಂದೆ ಕಲಿಬೇಕು ಅಂತೆಲ್ಲ ಇದ್ರೆ, ಅಥವಾ ಬೇರೆ ಏನಾದ್ರು ಕಾಲೇಜಿಗೆ ಹೋಗಬೇಕು ಅಂತೆಲ್ಲ ಇದ್ರೆ ಖಂಡಿತ ಈ ವರ್ಷ ನೆರವೇರುತ್ತದೆ. ಯಾವ ರೀತಿಯಾದ ತೊಂದರೆ ಇಲ್ಲ. ಇನ್ನು ವೃಷಭ ರಾಶಿಗೆ ಹೋಗುವ. ವೃಷಭ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ದೈವ ಬಲ ಅನ್ನುವಂಥದ್ದು ಕಮ್ಮಿ. ಜನ್ಮದಲ್ಲಿ ಗುರು, ನಾ ಹಾಗೆ ಹೇಳಿದ ಹಾಗೆ ಗುರುಬಲ ಅಂತ ಹೇಳಿದ್ರೆ ಜನ್ಮದಲ್ಲಿ ಗುರು ಬಂದ್ರೆ ಸ್ವಲ್ಪ ಪೂಜೆ ಇತ್ಯಾದಿಗಳನ್ನು ಮಾಡಿದ್ರೆ ಮಾತ್ರ ಗುರುಬಲ ಅನ್ನುವಂಥದ್ದು. ಅದರಿಂದ ದೈವಬಲ ಅನ್ನುವಂಥದ್ದು ಕಮ್ಮಿ. ದಶಮದಲ್ಲಿ ಶನಿ, ಪಂಚಮದಲ್ಲಿ ಕೇತು. ಪಂಚಮದಲ್ಲಿ ಕೇತು ಬಂದ್ರೆ ದುಃಖ ಚಿಂತೆ ಇತ್ಯಾದಿಗಳೆಲ್ಲ ಜಾಸ್ತಿ. ತಾಪತ್ರಯಗಳು, ಸ್ವಲ್ಪ ಖರ್ಚು ವೆಚ್ಚ ಇತ್ಯಾದಿಗಳೆಲ್ಲ ಜಾಸ್ತಿ ಆಗುವಂಥದ್ದು. ಮೇಷರಾಶಿಯವರು ಹೇಳಿಲ್ಲ ನಾನು. ಮೇಷರಾಶಿಯವರು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಮೇಷರಾಶಿ ಅಧಿಪತಿ ಕುಜ ಆದ್ರಿಂದ ಕುಜನ ಅಧಿಪತಿ, ಕುಜನಿಂದ ಸುಬ್ರಹ್ಮಣ್ಯನ ಚಿಂತನೆ ಮಾಡುವುದರಿಂದ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು, ನಾಗಾರಾಧನೆ ಮಾಡುವಂಥದ್ದು ಎಲ್ಲವೂ ಕೂಡ ಶುಭ. ವೃಷರಾಶಿಯಲ್ಲಿ ಸ್ವಲ್ಪ ಆತ್ಮೀಯರಲ್ಲಿ ಭಿನ್ನಾಭಿಪ್ರಾಯ, ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಆಗುವಂಥದ್ದು, ದಾಂಪತ್ಯದಲ್ಲಿ ವಿರಸ, ಮಕ್ಕಳ ಬಗ್ಗೆ ಚಿಂತೆ ಇತ್ಯಾದಿಗಳೆಲ್ಲ ಬರುವಂಥದ್ದು, ಮಾನಸಿಕವಾಗಿ ಕುಗ್ಗುವಂಥದ್ದು. ಸ್ವಲ್ಪ ವೃಷಭ ರಾಶಿಯವರಿಗೆ ಈ ವರ್ಷ ಅಷ್ಟು ಒಳ್ಳೆಯದು ಬರುವುದಿಲ್ಲ. ಆಗಸ್ಟ್ ನಂತರ ಸ್ವಲ್ಪ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತದೆ. ಆದ್ರೂ ಸಹ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಖರ್ಚು ಅನ್ನುವಂಥದ್ದು ಈ ವರ್ಷ ಜಾಸ್ತಿಯೇ ಇರ್ತದೆ ಸಾಮಾನ್ಯವಾಗಿ. ಆದ್ರೆ ಏನು ತೊಂದರೆ ಬರಬೇಕಾಗಿಲ್ಲ. ನಾಹಂ ಕರ್ತ ಹರಿಕರ್ತ ಹೇಳಿದಾಗೆ ದೇವರ ಸ್ಮರಣೆಯನ್ನು ಮಾಡಿದವರಿಗೆ ಯಾರಿಗೂ ಇದೆಲ್ಲ ಹೇಳಿದ್ದೇ ಅಲ್ಲ. ದೇವರ ಸ್ಮರಣೆಯನ್ನು ಮಾಡಿದ್ರೆ ಖಂಡಿತ ಈ ಎಲ್ಲಾ ದೋಷಗಳಿಗೂ ಪರಿಹಾರ ಉಂಟು. ವೃಷಭ ರಾಶಿಯವರು ಆದಷ್ಟು ಲಕ್ಷ್ಮೀನಾರಾಯಣನ ಚಿಂತನೆಯನ್ನು ಮಾಡಿ ವಿಷ್ಣು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಹಾಗೆ ದುರ್ಗೆ ದೇವಸ್ಥಾನಗಳಿಗೂ ಹೋಗುವಂಥದ್ದು. ವೃಷಭ ರಾಶಿ ಅಧಿಪತಿ ಶುಕ್ರನಾದದ್ರಿಂದ ಶುಕ್ರನಿಂದ ದೇವಿಯನ್ನು ಚಿಂತನೆ ಮಾಡುವುದರಿಂದ ವಾರಕ್ಕೆ ಒಂದು ಕುಂಕುಮಾರ್ಚನೆ, ದುರ್ಗೆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡುವಂಥದ್ದು, ಆದಷ್ಟು ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇತ್ಯಾದಿಗಳನ್ನು ವೃಷಭ ರಾಶಿಯವರು ಮಾಡಬೇಕು. ಇನ್ನು ಮಿಥುನ ರಾಶಿಯವರ ಅಧಿಪತಿ ಬುಧ. ಈ ವರ್ಷ ದೈವ ಬಲವೂ ಕೂಡ ಮಿಥುನ ರಾಶಿಯವರಿಗೂ ಇಲ್ಲ. ಆಗ ಹೇಳಿದಾಗೆ ಮಿಥುನ ರಾಶಿಯವರಿಗೆ ಗುರು ಅನ್ನುವಂಥದ್ದು ದ್ವಾದಶದಲ್ಲಿ ಬರ್ತಾನೆ. ದ್ವಾದಶದಲ್ಲಿ ಬಂದ್ರೆ ಗುರುಬಲ ಅನ್ನುವಂಥದ್ದು ಇಲ್ಲ. ಇನ್ನು ದಶಮದ ರಾಹು ಕೇತು ಕೂಡ ಅಶುಭವನ್ನು ಕೊಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ಕಾರ್ಯ ನಷ್ಟ, ಟ್ರಾನ್ಸ್ಫರ್ ಆಗುವಂಥದ್ದು, ತುಂಬಾ ಟ್ರಾನ್ಸ್ಫರ್ ಇತ್ಯಾದಿಗಳೆಲ್ಲ ಆಗುವಂಥದ್ದು, ಗೃಹಕೃತ್ಯಗಳಲ್ಲಿ ತಾಪತ್ರಯ, ಉದ್ಯೋಗ ನಷ್ಟ, ಸ್ತ್ರೀ ಕಲಹ, ಅನಾವಶ್ಯಕ ಖರ್ಚು, ದುಃಖ, ಆರೋಗ್ಯದಲ್ಲಿ ಏರುಪೇರು ಇತ್ಯಾದಿಗಳೆಲ್ಲ ಆಗುವಂಥದ್ದು. ಆದ್ರೆ ನಿಮಗೆ ಸಂವತ್ಸರದ ಆರಂಭದಲ್ಲಿ ಒಳ್ಳೆ ಶುಭ ಕರ್ಮಗಳನ್ನು ಮಾಡುವಂತಹ ಒಂದು ಸಾಧ್ಯತೆಗಳುಂಟು. ಆದಷ್ಟು ನಿಮ್ಮ ಕಾರ್ಯದಲ್ಲಿ ಸಿದ್ಧಿ ಸಂವತ್ಸರ ಆದಿಯಲ್ಲಿ ಈ ಸಮಯದಲ್ಲಿ 1-2 ತಿಂಗಳು
ಆರ್ಥಿಕದಲ್ಲಿ ಪ್ರಗತಿ, ಭೂಲಾಭ ಇತ್ಯಾದಿಗಳೆಲ್ಲ ಮಾಡುವಂತ ಸಾಧ್ಯತೆ ಉಂಟು. ಹಣ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡುವಂತಿದ್ರೆ ಸಾಮಾನ್ಯ ವರ್ಷದ ಆದಿಯಲ್ಲೇ ಮಾಡಿ, ವರ್ಷದ ಅಂತ್ಯಕ್ಕೆಲ್ಲ ಹೋಗಬೇಡಿ ಮಿಥುನ ರಾಶಿಯವರು. ನವೆಂಬರ್ ನಂತರ ಸ್ವಲ್ಪ ಸಮಯ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಹೋಗುದಿಲ್ಲ. ಅದು ಸಹ ತೊಂದರೆ ಇಲ್ಲ. ಮಿಥುನ ರಾಶಿಯವರು ಅಧಿಪತಿ ಬುಧನಾದ್ರಿಂದ ವಿಷ್ಣುವನ್ನು ಚಿಂತನೆ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನೆಲ್ಲ ಪಾರಾಯಣ ಮಾಡುವಂಥದ್ದು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕೃಷ್ಣನ ದೇವಸ್ಥಾನಕ್ಕೆ ಹೋಗುವಂಥದ್ದು ಇತ್ಯಾದಿಗಳೆಲ್ಲ ಮಾಡಿದ್ರೆ, ಕೃಷ್ಣ ಮಂತ್ರ ಜಪ ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಸ್ತ್ರೀಯರು ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನ ಮಾಡಿದ್ರೆ ಯಾವುದೇ ರೀತಿಯಾದ ತೊಂದರೆಗಳು ಬರುವುದಿಲ್ಲ. ಇನ್ನು ಕರ್ಕಾಟಕ ರಾಶಿ, ಏಕಾದಶದ ಗುರು, ಆಗ ಹೇಳಿದಾಗ ಏಕಾದಶ ಸ್ಥಾನದಲ್ಲಿ ಗುರು, ಒಳ್ಳೆಯ ಸ್ಥಾನದಲ್ಲಿ ಗುರು, ಇನ್ನೆಂತ ಬೇಕು. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಒಳ್ಳೆಯ ಗುರುಬಲ, ನೆನೆಸಿದ ಕಾರ್ಯ ಎಲ್ಲವೂ ಕೂಡ ಸಫಲ ಆಗುವಂಥದ್ದು, ಭಾಗ್ಯ, ಸಂಪತ್ತು, ಅಧಿಕಾರ, ಪ್ರಮೋಷನ್ ಆಗುವಂಥದ್ದು, ಸ್ಥಾನಮಾನ ದೊರಕುವಂಥದ್ದು, ಮನೆಗೆ ಹೊಸ ಸದಸ್ಯರಾಗ ಮದುವೆ ಇತ್ಯಾದಿಗಳು ಆಗದೇ ಇದ್ರೆ ಮದುವೆ ಇತ್ಯಾದಿಗಳು ಆಗುವಂಥದ್ದು, ಯಾವ್ದಾದ್ರು ಕೆಲಸಗಳು ಅನ್ಕೊಂಡದಿದ್ರೆ ಈ ಒಂದು ಸಮಯದಲ್ಲಿ ಅದು ನೆರವೇರುವಂಥದ್ದು, ವರ್ಷಾರಂಭದಲ್ಲಿ ಇನ್ನೂ ಜಾಸ್ತಿ ಇಷ್ಟಾರ್ಥ ನೆರವೇರುವಂಥದ್ದು, ಕುಟುಂಬದಲ್ಲಿ ಸ್ಥಾನಮಾನ, ಕೀರ್ತಿ, ಆರ್ಥಿಕ ಪ್ರಗತಿ ಎಲ್ಲವೂ ಕೂಡ, ಗ್ರಹ ಕಾರ್ಯಗಳು, ಮನೆಯನ್ನ ಕಟ್ಟಬೇಕಂದಿದ್ರೆ ಅದನ್ನೆಲ್ಲ ಮುಂದುವರಿಸುವಂಥದ್ದು, ವಾಹನದ ಯೋಗ ಉಂಟು. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಶುಭ ಬಲವೇ ಈ ವರ್ಷದಲ್ಲಿ ಶುಭ ಬಲವೇ ಜಾಸ್ತಿ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ. ಅದು ಸಹ ಏನು ಶುಭ ಇದೆ ಅಂತ ಹೇಳಿ ದೇವರನ್ನು ನಾವು ಮರೆಯುವಂಥದ್ದಲ್ಲ. ಶುಭ ಬಲ ಇದ್ರೂ ಸಹ ದೇವರಿಗೆ ಕೃತಜ್ಞತಾ ರೂಪವಾಗಿ ನಾವು ಪೂಜೆ ಇತ್ಯಾದಿಗಳನ್ನ ಮಾಡಬಹುದು. ಚಂದ್ರ ಆದ್ರಿಂದ ಪ್ರಕೃತದಲ್ಲಿ ದುರ್ಗೆಗೆ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋಗುವಂಥದ್ದು ಕರ್ಕಾಟಕ ರಾಶಿಯವರು ಶುಭ. ಇನ್ನು ಸಿಂಹರಾಶಿ ಅಧಿಪತಿ ಆಗಿರುವಂತದ್ದು ಶನಿ. ಅವನು ಕರ್ಮಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ದಶಮಸ್ಥಾನ, ಕರ್ಮಸ್ಥಾನ ಸಿಂಹರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರು ಬಂದದ್ರಿಂದ ಸಿಂಹರಾಶಿಯವರು ಕೆಲಸ ಸಂಬಂಧಪಟ್ಟ ವಿಷಯಗಳಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಉಂಟು. ದ್ವಿತೀಯದ ಕೇತು, ಸಪ್ತಮದ ಶನಿ ಆದ್ರಿಂದ ಸ್ವಲ್ಪ ಅಡ್ಡಿ ಆತಂಕಗಳು ಎಲ್ಲ ಬರುವ ಸಾಧ್ಯತೆ ಇದೆ. ಸ್ವಲ್ಪ ಸಂವತ್ಸರದ ಆದಿಯಲ್ಲಿ ಅನಾರೋಗ್ಯ, ವಾಹನ ಅಪಘಾತ, ಧನಹಾನಿ, ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಇತ್ಯಾದಿಗಳೆಲ್ಲ ಬರುವಂತದ್ದು. ಸ್ವಲ್ಪ ಪಾಲು, ಆಸ್ತಿ ಪಾಸ್ತಿ ವಿಷಯಗಳಲ್ಲೆಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತದ್ದು. ರಾಜಕೀಯದ ಸ್ಥಾನಗಳಲ್ಲಿದ್ರೆ ರಾಜಕೀಯ ಸ್ಥಾನಗಳಲ್ಲಿ ಏರುಪೇರು ಬರುವಂತದ್ದು ಅಂತ ಹೇಳಿದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೆ ಏರುಪೇರು ಬರುವಂತದ್ದು. ಅಕ್ಟೋಬರ್ ನಂತರ ಸ್ವಲ್ಪ ಒಳ್ಳೇದಾಗ್ತದೆ. ಅಕ್ಟೋಬರ್ ನಂತರ ಜನಮನ್ನಣೆ, ಕಾರ್ಯಸಿದ್ಧಿ, ಗ್ರಹ ಸುಖ, ಶತ್ರು ವಿನಾಶ ಇತ್ಯಾದಿಗಳೆಲ್ಲ ಶುಭ ಫಲವನ್ನು ಹೇಳಿದ್ದಾರೆ ಸಿಂಹರಾಶಿಯವರಿಗೆ. ಸಿಂಹರಾಶಿ ಅಧಿಪತಿ ರವಿ ಆಗೋದ್ರಿಂದ ಆದಷ್ಟು ಈಶ್ವರ ದೇವಸ್ಥಾನಗಳಲ್ಲಿ ಹೋಗಿ ತಿಂಗಳಿಗೆ ಒಂದು ರುದ್ರಾಭಿಷೇಕ ಅಥವಾ ಶನಿವಾರ ಅಥವಾ ಆದಿತ್ಯವಾರ ಎಣ್ಣೆಯನ್ನು ಸಮರ್ಪಣೆ ಮಾಡುವಂಥದ್ದು ಶಿವದೇವರಿಗೆ ಇತ್ಯಾದಿಗಳೆಲ್ಲ ಸಿಂಹರಾಶಿಯವರಿಗೆ ಅನುಕೂಲವಾಗಿ ಪರಿಣಾಮ ಆಗ್ತದೆ. ಇನ್ನು ಕನ್ಯಾ ರಾಶಿ ಅಧಿಪತಿ ಪುನಃ ಬುಧನೇ ಆಗ್ತಾನೆ. ಕನ್ಯಾ ರಾಶಿಯವರಿಗೆ ನವಮ ಭಾಗ್ಯಸ್ಥಾನದಲ್ಲಿ ಗುರು, ಷಷ್ಠದಲ್ಲಿ ಶನಿಯೂ ಷಷ್ಠದ ಶನಿಯೂ ಕೂಡ ಶುಭವನ್ನೇ ಕೊಡ್ತಾನೆ. ಷಷ್ಠದ ಶನಿ ಅಂತ ಹೇಳಿದ್ರೆ ಷಷ್ಠ ಸ್ಥಾನಗಳು ಅಂದ್ರೆ ತೃತೀಯ, ಷಷ್ಠ, ಏಕಾದಶ ಸ್ಥಾನಗಳಲ್ಲಿ ಅಶುಭ ಗ್ರಹಗಳು ಬಂದ್ರೆ ಒಳ್ಳೆದನ್ನೇ ಮಾಡ್ತದೆ. ಆದ್ರಿಂದ ಷಷ್ಠ ಸ್ಥಾನದಲ್ಲಿ ಶನಿ ಬಂದದ್ರಿಂದ ಅವನು ಕನ್ಯಾ ರಾಶಿಯವರಿಗೆ ಒಳ್ಳೆದನ್ನೇ ಮಾಡ್ತಾನೆ. ಭಾಗ್ಯಸ್ಥಾನದಲ್ಲಿ ಗುರು ಬಂದದ್ರಿಂದ ಅದು ಒಂದು ರೀತಿಯಾದಂತಹ ಶುಭ ಫಲವೇ ಇದೆ. ಸಪ್ತಮದ ರಾಹು, ಜನ್ಮದ ಕೇತು, ಜನ್ಮದಲ್ಲಿ ಸ್ವಲ್ಪ ಕೇತು, ಕನ್ಯಾ ರಾಶಿಯಲ್ಲಿಯೇ ಕೇತು ಇರುವುದರಿಂದ ಸಪ್ತಮದಲ್ಲಿ ರಾಹು ಬಂದದ್ರಿಂದ ಸ್ವಲ್ಪ ಮನೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗಲಾಟೆಗಳು, ಶರೀರಕ್ಕೆ ಸಂಬಂಧಪಟ್ಟ ಕೇತು ಇರುವುದರಿಂದ ಶರೀರ ಸಂಬಂಧಪಟ್ಟ ಪೀಡೆ, ಅಪಘಾತ, ಅಶಾಂತಿ, ಮಾನಸಿಕವಾಗಿ ಅಶಾಂತಿ ಇತ್ಯಾದಿಗಳೆಲ್ಲ ಬರುವಂತದ್ದು. ಸ್ವಲ್ಪ ಸಮಸ್ಯೆಗಳು ಆ ರೀತಿಯಾದಂಥದ್ದು. ಆದ್ರೆ ಅಕ್ಟೋಬರ್ ನಂತರ ಶುಭ ಕರ್ಮಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ. ಶತ್ರು ನಿವಾರಣೆ, ತೀರ್ಥಕ್ಷೇತ್ರ ದರ್ಶನ ಇತ್ಯಾದಿಗಳೆಲ್ಲ ಆಗ್ತದೆ. ಮಕ್ಕಳಿಗೆ ಸುಖ, ಶಾಂತಿ, ನೆಮ್ಮದಿ, ಮಕ್ಕಳ ವಿಷಯದಲ್ಲಿ ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಯಶಸ್ಸು ಇತ್ಯಾದಿಗಳು, ಕೃಷಿಕರಿಗೆ ಶುಭ ಫಲ,
ಇನ್ನು ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ, ಅದು ಕನ್ಯಾ ರಾಶಿ ಅಧಿಪತಿ ಬುಧನಾದ್ರಿಂದ ಬುಧನಿಗೆ ಸಂಬಂಧ ವಿಷ್ಣು ಸಹಸ್ರನಾಮ, ಲಕ್ಷ್ಮೀನಾರಾಯಣ ಪೂಜೆ, ಸತ್ಯನಾರಾಯಣ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ರೆ ಶುಭ ಫಲ. ಇನ್ನು ತುಲಾ ರಾಶಿ ಅಧಿಪತಿ ಆಗಿರುವಂತದ್ದು ಶುಕ್ರ. ಈ ವರ್ಷ ಶುಕ್ರ ಆ ತುಲಾ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ತೀರಾ ಕಮ್ಮಿ. ಯಾಕೆ ಹೇಳಿದ್ರೆ ಅಷ್ಟಮದಲ್ಲಿ ಗುರು, ತತ್ರಾತಿ ಕಷ್ಟೋಷ್ಟಮಃ ಅಂತ ಹೇಳಿದ ಹಾಗೆ ಅಷ್ಟಮ ಸ್ಥಾನ ಅನ್ನುವಂಥದ್ದು ಯಾವ ಗ್ರಹಗಳಿಗೂ ಶುಭವಲ್ಲ. ಅಷ್ಟಮ ಅನ್ನುವಂಥದ್ದು ಕಷ್ಟ ಕೊಡುವಂತಹ ಸ್ಥಾನ. ಆ ಕಷ್ಟ ಕೊಡುವ ಸ್ಥಾನದಲ್ಲಿ ಅಷ್ಟಮದ ಗುರುಬಲ ಅನ್ನುವಂಥದ್ದು ಇಲ್ಲ. ಪಂಚಮದ ಶನಿ, ಪಂಚಮ ಶನಿ ಅನ್ನುವಂಥದ್ದು 7.5 ಶನಿಯಷ್ಟೇ ಪರಿಣಾಮಪ್ರದವಾದದ್ದು. 7.5 ಅಂತೇನೆ ಹೇಳ್ತೇವೆ. ಅದೇ ರೀತಿಯಾಗಿ ಪಂಚಮ ಶನಿ, ಅಷ್ಟಮ ಶನಿ ಇತ್ಯಾದಿ ಕೂಡ ದೋಷಪ್ರದ. ಆ ಕಡೆ ಅಷ್ಟಮದಲ್ಲಿ ಗುರು, ಪಂಚಮದಲ್ಲಿ ಶನಿ, ದೇಹದಲ್ಲಿ ಕೇತು ಅನ್ನುವಂಥದ್ದು ಅನಾರೋಗ್ಯವನ್ನು ಕೊಡ್ತಾನೆ. ತಂದೆ ಮಕ್ಕಳಲ್ಲಿ ವೈಮನಸ್ಯ ಬರುವಂತದ್ದು, ವೃತ್ತಿ ಕ್ಷೇತ್ರದಲ್ಲಿ ಸೋಲು, ಅನೇಕ ವಿಧವಾದಂತಹ ಖರ್ಚು ತುಲಾರಾಶಿಯವರಿಗೆ. ಆದ್ರೆ ರಾಹು ಸ್ವಲ್ಪ ಧೈರ್ಯವನ್ನು ಕೊಡ್ತಾನೆ, ಕುಜನು ಸ್ವಲ್ಪ ಧೈರ್ಯವನ್ನು ಕೊಡ್ತಾನೆ, ಸ್ವಲ್ಪ ಕುಜನು ಸ್ವಲ್ಪ ಹಣವನ್ನು ಕೊಡ್ತಾನೆ. ವರ್ಷಾರಂಭದಲ್ಲಿ ಸ್ವಲ್ಪ ಭೋಗ್ಯ ಇತ್ಯಾದಿಗಳು ಬರಬಹುದು. ಆದ್ರೆ ಮತ್ತೆ ಪುನಃ ವಾತ ಪಿತ್ತ ಕಫಾದಿಗಳು ಕೂಡ ತುಲಾರಾಶಿಯವರಿಗೆ ಅತಿಯಾಗಿ ಕಾಡುವ ಸಾಧ್ಯತೆಗಳುಂಟು. ಜೂನ್ ತಿಂಗಳಲ್ಲಿ ಅತಿಯಾದ ಖರ್ಚು ಬರುವ ಸಾಧ್ಯತೆ ಉಂಟು. ಮತ್ತೆ ಗೃಹ ನಿರ್ಮಾಣ ಇತ್ಯಾದಿಗಳಿಗೆಲ್ಲ ನೀವೆಷ್ಟೋ ಒಂದು ಬಜೆಟ್ ಅಂತ ಅನ್ಕೊಂಡಿರ್ತೀರ, ಅದಕ್ಕಿಂತ ಜಾಸ್ತಿ ಖರ್ಚಾಗುವಂತದ್ದು. ಸ್ವಜನರಲ್ಲಿಯೇ ವಿರೋಧ. ಡಿಸೆಂಬರ್ ಮಾಸಗಳಲ್ಲೆಲ್ಲ ಸ್ವಲ್ಪ ಅಗ್ನಿ, ಈ ಬೆಂಕಿ, ವಿದ್ಯುತ್ ಇತ್ಯಾದಿಗಳ ವಿಷಯಗಳೆಲ್ಲ ಸ್ವಲ್ಪ ಜಾಗೃತರಾಗಿರ್ಬೇಕು ತುಲಾರಾಶಿಯವರು. ಸ್ವಲ್ಪ ಪ್ರವಾಸ ಇತ್ಯಾದಿಗಳಲ್ಲಿ ಮಾಡುವಲ್ಲಿಯೂ ಕೂಡ ಜಾಗ್ರತೆ, ವಾಹನ ವಿಷಯಗಳಲ್ಲೂ ಜಾಗ್ರತೆ. ವರ್ಷಾಂತ್ಯದಲ್ಲಿ ಶತ್ರುಗಳ ಕಾಟ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಉಂಟು. ಅದು ಏನೇ ಆದ್ರೂ ಸಹ ಮನಸ್ಥೈರ್ಯವನ್ನು ಕಳೆದುಕೊಳ್ಬೇಡಿ. ದೇವರು ನಮ್ಮೊಟ್ಟಿಗಿದ್ದಾರೆ, ಯಾರು ನಮ್ಮೊಟ್ಟಿಗಿಲ್ಲ, ದೇವರು ನಮ್ಮೊಟ್ಟಿಗಿದ್ದಾರೆ. ಅದರಿಂದ ನವಗ್ರಹಗಳ ಆರಾಧನೆಯನ್ನು ಮಾಡಿ. ನವಗ್ರಹ ಮಂತ್ರಗಳು ನಮಃ ಸೋಮಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅನ್ನುವಂತಹ ಸುಲಭ ಮಂತ್ರವನ್ನು ನಿತ್ಯ 24 ಸತಿ ಜಪ ಮಾಡಿ. ಲಕ್ಷ್ಮೀನಾರಾಯಣನ ಪೂಜೆ, ನಿತ್ಯ ಜಪ, ಸುಖ ಇದೆಲ್ಲವೂ ಕೂಡ ನಮ್ಮನ್ನು ಕಾಪಾಡ್ತದೆ. ಎಲ್ಲವೂ ಕೂಡ ಜಪ ಇತ್ಯಾದಿಗಳೆಲ್ಲ ಮಾಡಿದ್ರೆ ಏನು ನಮ್ಮ ಕರ್ಮಗಳು ಅನ್ನುವಂಥದ್ದು ನಮಗೆ ಬಂದೇ ಬರ್ತದೆ. ಆದ್ರೆ ಆ ಕಣ್ಣಿಗೆ ಬರುವಂತದ್ದು ಕಣ್ಣಿನ ರೆಪ್ಪೆಗೆ ಬಂದು ಹೋಯ್ತು ಅನ್ನುವಂತ ಮಾತುಂಟು. ಅಂದ್ರೆ ದೊಡ್ಡ ಆಕ್ಸಿಡೆಂಟ್ ಆಗುವಂತದ್ದು ನಾವು ಮನೆಯಲ್ಲಿ ಏನೋ ಜಾರಿ ಬಿದ್ದು ಆ ರೀತಿ ಆಗುವಂಥದ್ದು. ಈ ರೀತಿ ಯಾವುದು ನಾವು ದೇವರ ಆರಾಧನೆಗಳನ್ನು ಮಾಡಿದ್ರೆ ಆ ಕರ್ಮವೇ ನಮಗೆ ನಾಶ ಆಗುವುದಿಲ್ಲ. ದೇವರ ಆರಾಧನೆ ಮಾಡಿದ್ವಿ, ನಮಗೆ ಏನು ಆಗ್ಲಿಲ್ಲ ಅನ್ನುವಂಥದ್ದು ಏನಿಲ್ಲ. ನಮಗೆ ಕರ್ಮ ಫಲ ಅನ್ನೋದು ಸಿಕ್ಕೇ ಸಿಗ್ತದೆ. ಅದರ ಪರಿಣಾಮ, ದುಷ್ಪರಿಣಾಮ ಅನ್ನುವಂಥದ್ದು ಕಮ್ಮಿ ಆಗ್ತದೆ ಅಷ್ಟೇ ಹೊರತು ಕರ್ಮ ಅನ್ನುವಂಥದ್ದು ಎಲ್ಲಿಯೂ ಹೋಗುವುದಿಲ್ಲ, ಹಿಂದೆ ಹೇಳಿದ. ಇನ್ನು ವೃಶ್ಚಿಕ ರಾಶಿಯವರಿಗೂ ಕೂಡ ಏನು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅವರಿಗೆ ಗುರು ಅನುಗ್ರಹ ಪೂರ್ಣವಾಗಿ ಉಂಟು. ಚತುರ್ಥದಲ್ಲಿ ಶನಿ, ಅದೇ ಚತುರ್ಥದ ಶನಿಯು ಸ್ವಲ್ಪ ಅನಾರೋಗ್ಯ ಇತ್ಯಾದಿಗಳನ್ನೆಲ್ಲ ಕೊಡ್ತಾನೆ. ಇನ್ನು ಗ್ರಹದಲ್ಲಿ ಸ್ವಲ್ಪ ಶನಿಯಿಂದ ಗ್ರಹದಲ್ಲಿ ಮನೆಯಲ್ಲಿ ಸ್ವಲ್ಪ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಸ್ವಲ್ಪ ಕಷ್ಟ. ಆದ್ರೆ ಗುರು ಅನುಗ್ರಹ, ದೇವರ ಅನುಗ್ರಹ ಅನ್ನುವಂಥದ್ದು ಖಂಡಿತ ಉಂಟು. ವರ್ಷದ ಆದಿಯಲ್ಲಿ ಕೂಡ ಬಂಧು ಮಿತ್ರರ ಸಮಾಗಮ, ಸಹಾಯ ಇತ್ಯಾದಿಗಳೆಲ್ಲ ಸಿಗ್ತದೆ. ಮನೆಯಲ್ಲಿ ಇರುವ ವಿಷಯದಲ್ಲಿ ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಗಲಾಟೆ ಆಗುವ ಸಾಧ್ಯತೆ ಉಂಟು. ಯಾಕಂದ್ರೆ ಚತುರ್ಥ ಸ್ಥಾನ ಕುಟುಂಬ ಸ್ಥಾನ ಶನಿ ಬಂದದ್ರಿಂದ ಸ್ವಲ್ಪ ಮನೆಯಲ್ಲಿ ಇರುವ ವ್ಯವಸ್ಥೆಯಲ್ಲಿ ಸ್ವಲ್ಪ ಮನಸ್ತಾಪ ಇತ್ಯಾದಿಗಳೆಲ್ಲ ಬರಬಹುದು. ಅದು ಶುಭ ಕಾರ್ಯಗಳಿಗೆಲ್ಲ ಮಾತುಕತೆ ಎಲ್ಲ ಆಗುವಂತದ್ದು, ಮದುವೆ ಇತ್ಯಾದಿಗಳಿಗೆಲ್ಲ ಏನಾಗದೇ ಇದ್ರೆ ಅದರಲ್ಲಿ ಈಗ ಮಾತುಕತೆ ಹಂತಕ್ಕೆ ಬರುವಂತದ್ದು, ಫಿಕ್ಸ್ ಆಗುವಂತದಕ್ಕೆಲ್ಲ ಬರುವಂತದ್ದೆಲ್ಲ ಆಗ್ತದೆ. ಇನ್ನು ಸ್ವಲ್ಪ ವಾಹನ ಖರೀದಿ, ಆಭರಣ ಖರೀದಿ ಅಂತಹ ಯೋಗವೂ ಕೂಡ ವೃಶ್ಚಿಕ ರಾಶಿಯವರಿಗಿದೆ. ಇನ್ನು ಒಣ ವಸ್ತುಗಳ ವ್ಯಾಪಾರವನ್ನು ಮಾಡಬೇಡಿ. ವಸ್ತುಗಳ ವ್ಯಾಪಾರ ಅನ್ನುವಂಥದ್ದು ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ನಷ್ಟ ಆಗ್ತದೆ, ಮತ್ತೆ ಅದು ಶುಭವಾಗಿ ಕಾಣುವ ಹಾಗೆ ಆಗ್ತದೆ. ಬಟ್ ಆದ್ರೆ ಅದು ಶುಭವನ್ನು ಕೊಡುವುದಿಲ್ಲ. ಸ್ವಲ್ಪ ವಾತ ಇತ್ಯಾದಿಗಳ ಆರೋಗ್ಯ ಹದಗೆಡುವಂಥದ್ದು ಸಾಮಾನ್ಯ ಇದ್ದೇ ಇದೆ. ಅಪವ್ಯಯ ಆಗುವಂತ ಸಾಧ್ಯತೆಗಳು ಉಂಟು ಅಂತ ಹೇಳಿದ್ರೆ ವಿನಾಕಾರಣ ಖರ್ಚು ಇತ್ಯಾದಿಗಳಾಗುವ ಸಾಧ್ಯತೆ. ಆದಷ್ಟು ತೀರ್ಥಯಾತ್ರೆ ಸತ್ಕರ್ಮಗಳನ್ನು ಮಾಡಿ
ಶುಭ ಫಲವನ್ನು ಪಡೆದುಕೊಳ್ಳಿ. ಹಾಗೆ ವೃಶ್ಚಿಕ ರಾಶಿಯವರ ಅಧಿಪತಿ ಕುಜನಾದ್ರಿಂದ ಸಾಮಾನ್ಯ ಸುಬ್ರಹ್ಮಣ್ಯನ ಹಾಗೆ ಹೇಳಿದಾಗ ಸುಬ್ರಹ್ಮಣ್ಯನ ಆರಾಧನೆ, ಅನ್ನದಾನ, ಗೋದಾನ ಇತ್ಯಾದಿಗಳನ್ನೆಲ್ಲ ವರ್ಷಕ್ಕೆ ಒಮ್ಮೆ ಆದ್ರೂ ಸಹ ಮಾಡಿದ್ರೆ ಆ ಅಶುಭ ಫಲವು ಕಮ್ಮಿ ಆಗ್ತದೆ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ತೃತೀಯದ ಶನಿ, ತೃತೀಯದ ಆಗ ಹೇಳಿದಾಗೆ ತೃತೀಯ, ಷಷ್ಠ, ಏಕಾದಶದಲ್ಲಿರುವಂತಹ ಪಾಪಗ್ರಹಗಳು ಶುಭವನ್ನೇ ಮಾಡ್ತದೆ. ಆದ್ರಿಂದ ತೃತೀಯದ ಶನಿ ಶುಭವನ್ನೇ ಕೊಡ್ತಾನೆ. ಇನ್ನು ಆ ಧನುರಾಶಿಯವರಿಗೆ ಷಷ್ಠದಲ್ಲಿ ಗುರು ಅಷ್ಟು ಅನುಕೂಲವಾಗಿ ಬರುವುದಿಲ್ಲ. ಹತ್ತರ ಕೇತು ಅಶುಭಪ್ರದ. ಇನ್ನು ಕೇತು ಕೂಡ ಅಶುಭಪ್ರದ, ರಾಹು ಕೂಡ ಅಶುಭಪ್ರದ. ಸಾಮಾನ್ಯ ಶುಭಪ್ರದನಾದವನು ಶನಿ ಮಾತ್ರ. ಉಳಿದವರೆಲ್ಲ ಅಶುಭಪ್ರದರಾದ್ರಿಂದ ಈ ವರ್ಷ ಸ್ವಲ್ಪ ಆ ಧನುರಾಶಿಯವರು ಸ್ವಲ್ಪ ಜಾಗ್ರತೆಯಾಗಿರ್ಬೇಕು. ಅಶುಭ ಫಲಗಳೇ ಜಾಸ್ತಿ ಉಂಟು. ಹಾಗೆ ಇಲ್ಲಿ ಶುಭ ಫಲಗಳು ಇಲ್ವಾ ಕೇಳಿದ್ರೆ ಶನಿ ಶುಭಪ್ರದನಾಗಿದ್ದಾನೆ. ಅದರಿಂದ ಶನಿಯಿಂದ ನಾವು ಶುಭವನ್ನು ಆ ನೋಡಬಹುದು. ಇನ್ನು ಲಾಭ ನಷ್ಟ, ಜಯ ಅಪಜಯ ಇತ್ಯಾದಿಗಳೆಲ್ಲ ಈ ವರ್ಷ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಹಿತಶತ್ರುಗಳ ಕುತಂತ್ರ, ಧನುರಾಶಿಯವರಿಗೆ ಹಿತಶತ್ರುಗಳ ಕುತಂತ್ರ ಇತ್ಯಾದಿಗಳೆಲ್ಲ ಆಗಬಹುದು. ನಾವು ಏನು ಕೀರ್ತಿ ಇತ್ಯಾದಿಗಳನ್ನೆಲ್ಲ ಪಡೆದುಕೊಂಡಿರ್ತೇವೆ ಅದು ನಮ್ಮಿಂದಲೇ ನಾಶ ಆಗುವ ಸಾಧ್ಯತೆ, ನಾವು ಮಾಡಿದಂತ ಒಂದು ಎಡವಟ್ಟಿನಿಂದಲೇ ಅದು ಹಾಳಾಗುವ ಸಾಧ್ಯತೆ. ಅದರಿಂದ ಸ್ವಲ್ಪ ವ್ಯವಹಾರ ಇತ್ಯಾದಿಗಳೆಲ್ಲ ಸ್ವಲ್ಪ ಧನುರಾಶಿಯವರು ಜಾಗ್ರತೆಯಲ್ಲಿರಿ. ಇನ್ನು ಗ್ರಹ ಕಲಹ, ವೃತ್ತಿ ಕ್ಷೇತ್ರದಲ್ಲಿ ಶತ್ರುಗಳ ಬಾಧೆ, ಆರೋಗ್ಯ ವಿಷಯದಲ್ಲಿ ಏರುಪೇರು, ರೋಗ ಭಯ, ಚಿಕಿತ್ಸೆಯಲ್ಲಿ ಮೆಡಿಕಲಿ ತುಂಬಾ ಖರ್ಚಾಗುವಂತದ್ದು, ಹಣದ ವಿಷಯಗಳಲ್ಲಿ ಮನೆಯಲ್ಲಿ ಮನಸ್ತಾಪ ಇತ್ಯಾದಿಗಳೆಲ್ಲ ಆಗುವಂತದ್ದು, ಅಶಾಂತಿ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಅನ್ನುವಂಥದ್ದು ಆಗ್ತದೆ. ಪ್ರಮೋಷನ್ ಟೈಮ್ ಅಲ್ಲಿ ನಿಮಗೆ ಸ್ವಲ್ಪ ಕೆಲಸಗಳಲ್ಲಿ ಪ್ರಮೋಷನ್ ಆದ್ರೂ ಸಹ ಕೆಲಸದ ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗುವಂತದ್ದು ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಉಂಟು. ಧನುರಾಶಿಯವರು ಅಧಿಪತಿಯಾಗಿರುವಂತದ್ದು ಗುರು, ಅದರಿಂದ ಮಹಾವಿಷ್ಣು ಈಶ್ವರನ ಸೇವೆ ಅನ್ನುವಂಥದ್ದು ಶುಭಪ್ರದ. ಇನ್ನು ಮಕರ ರಾಶಿ ಅಧಿಪತಿ, ಮಕರ ಹಾಗೂ ಕುಂಭರಾಶಿಗೆ ಅಧಿಪತಿಯಾಗಿರುವಂತದ್ದು ಶನಿ. ನಿಮಗೆ ಪಂಚಮದಲ್ಲಿ ಗುರು, ಮಕರ ರಾಶಿಯವರಿಗೆ ಪಂಚಮ ಗುರು ಇರೋದ್ರಿಂದ ದೈವ ಬಲ ಉಂಟು. ತ್ರಿಕೋಣ ಸ್ಥಾನದಲ್ಲಿ ಗುರು ಇದರಿಂದ ದೈವ ಬಲ ಅನ್ನುವಂಥದ್ದು ಉಂಟು. ಇನ್ನು ಒಳ್ಳೆಯ ಲಾಭ, ಮಕರ ರಾಶಿಯವರಿಗೆ ಏನು ತೊಂದರೆ ಇಲ್ಲ, ಒಳ್ಳೆಯ ಫಲ ಉಂಟು ಈ ವರ್ಷ. ಗೃಹದಲ್ಲಿ ಸತ್ಕರ್ಮ ಇತ್ಯಾದಿಗಳೆಲ್ಲ ಆಗುವಂಥದ್ದು, ಸಾಂಸಾರಿಕ ಸುಖ, ಮನೆಯಲ್ಲಿ ಹೊಸ ಒಂದು ಪರಿಸರ ಒಂದಾಗುವಂಥದ್ದು, ಶುಭ ಕರ್ಮಗಳೆಲ್ಲ ಆಗುವಂಥದ್ದು. ಆದ್ರೆ ಮಕರ ರಾಶಿಯವರಿಗೆ ಪ್ರಕೃತದಲ್ಲಿ 7ನೇ ಶನಿ ನಡೀತಾ ಉಂಟು. 7ನೇ ಶನಿಯ ಒಂದು ಸ್ವಲ್ಪ ಸಮಸ್ಯೆಗಳು, ಅದು 7ನೇ ಶನಿಯ ಕೊನೆಯ ಹಂತ. 7ನೇ ಶನಿಯ ಕೊನೆಯ ಹಂತ. ಅದರಿಂದ ಸ್ವಲ್ಪ ಶನಿ ಬಿಡುವಾಗ ಸ್ವಲ್ಪ ನಮಗೆ ಒಂದು ಪೆಟ್ಟು ಕೊಟ್ಟು ಹೋಗ್ತಾನೆ ಅನ್ನುವಂತಹ ಒಂದು ವಾಡಿಕೆ ಉಂಟು. ಅದು ಶುಭವೂ ಆಗ್ಬೋದು, ಅಶುಭವೂ ಆಗಬಹುದು. ಆಯಾಯ ಜಾತಕದಲ್ಲಿ ಶನಿಯ ಸ್ಥಿತಿ ಅನ್ನುವಂಥದ್ದು ಯಾವ ರೀತಿ ಉಂಟು ಅದರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಆಯಾ ಜಾತಕದಲ್ಲಿ ಶನಿಯು ಒಳ್ಳೆಯ ಸ್ಥಾನದಲ್ಲಿ ಇದ್ರೆ ಸಾಡೆ ಸಾತಿನ ಎಂಡಲ್ಲಿ ಅವನು ಶುಭ ಫಲವನ್ನು ಕೊಡ್ತಾನೆ. ಜಾತಕದ ಶನಿ ಅಶುಭ ಸ್ಥಾನದಲ್ಲಿದ್ರೆ 7ನೇ ಶನಿಯ ಅಂತ್ಯದಲ್ಲಿ ಶನಿಯು ಅಶುಭವನ್ನು ಕೊಡುತ್ತಾನೆ. ಹಾಗೆ ಪ್ರಕೃತಿಯಲ್ಲಿ ನಿಮಗೆ 7ನೇ ಶನಿ ಈಗ ಮುಗಿಯುವಂತಹ ಸಮಯ. ಸ್ವಲ್ಪ ಕಷ್ಟ ನಷ್ಟಗಳು ಸ್ವಲ್ಪ ಬರುವ ಸಾಧ್ಯತೆ ಸಹ ಉಂಟು. ಸ್ವಲ್ಪ ಆಲಸ್ಯ, ಮೋಜು ಮಸ್ತಿಗೆ ಸ್ವಲ್ಪ ಖರ್ಚು ಮಾಡುವಂಥದ್ದು, ಗಲಾಟೆ ಇತ್ಯಾದಿಗಳೆಲ್ಲ ಆಗುವಂಥದ್ದು, ಅಪಭಯ ಎಲ್ಲ ಉಂಟು. ಆದ್ರೂ ಸಹ ದೇವತಾನುಗ್ರಹ ಇತ್ಯಾದಿಗಳೆಲ್ಲ ಉಂಟು, ಏನು ತೊಂದರೆ ಇಲ್ಲ. ಮಕರ ರಾಶಿಯವರಿಗೆ ಸಾಮಾನ್ಯ ಒಂದು 70% ಶುಭ ಫಲನೇ ಇದೆ. ಅದರಿಂದ ಈಶ್ವರ ಗಣಪತಿ ಆರಾಧನೆ ಅನ್ನುವಂಥದ್ದು ಮಕರ ರಾಶಿಯವರಿಗೆ ವಿಹಿತವಾದಂತ. ಇನ್ನು ಕುಂಭರಾಶಿಯವರಿಗೆ ಹೇಳಿದ ಹಾಗೆ ಶನಿ ಅಧಿಪತಿಯಾಗಿರ್ತಾನೆ. 4ರ ಗುರು, ಚತುರ್ಥದ ಗುರು. ಹಾಗೆ ಹೇಳಿದಾಗ ಚತುರ್ಥದ ಗುರು ಗುರುಬಲ ಇಲ್ಲ. ಜನ್ಮದ ಶನಿ, 2ರ ರಾಹು, 8ರ ಕೇತು ಇತ್ಯಾದಿಗಳೆಲ್ಲ ಕುಂಭರಾಶಿಯವರಿಗೆ ಈ ವರ್ಷ ಈ ಅನಾರೋಗ್ಯ ಅನ್ನುವಂಥದ್ದು ಕಾಡುತ್ತದೆ. ಈ ವರ್ಷ ಮತ್ತೆ ಬಂಧು ಜನರಿಂದ ಕಲಹ, ಅಪಮಾನ, ಧನಹಾನಿ, ಇನ್ನು ದ್ವೇಷ, ಅಸೂಯೆ, ಮನಃಶಾಂತಿ ಇತ್ಯಾದಿಗಳಲ್ಲೂ ಕೂಡ ಕುಂಭರಾಶಿಯವರಿಗೆ ಕೆಡ್ತದೆ. ಸ್ವಲ್ಪ ಶುಕ್ರನ ರಾಶಿಚಾರ ಶುಕ್ರನಿಂದ ಸ್ವಲ್ಪ ಶುಭ ಫಲಗಳು ಬರ್ತಾ ಇರ್ತದೆ ಆಗಾಗ. ಅವನು ಒಂದು ತಿಂಗಳಿಗೆ ಒಮ್ಮೆ ರಾಶಿಯನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಅವನು ನಿಮ್ಮ ರಾಶಿಯಿಂದ ಶುಭ ಸ್ಥಾನಗಳಲ್ಲಿ ಬಂದ್ರೆ ಒಂದು ತಿಂಗಳು ಸಾಮಾನ್ಯವಾಗಿ ಶುಭ ಫಲವನ್ನು ನಾವು
ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಆ ಕುಂಭರಾಶಿಯವರಿಗೆ ಒಂದು ವಿಷಯ ಅಂತ ಹೇಳಿದ್ರೆ ಮಕ್ಕಳಿಂದ ಶುಭ ಫಲ ಉಂಟು ಕುಂಭರಾಶಿಯವರಿಗೆ ಈ ವರ್ಷ. ಅದರಿಂದ ಏನ್ ತೊಂದರೆ ಇಲ್ಲ. ಅಧಿಕಾರಿ ವಿಷಯಗಳಲ್ಲಿ ಸ್ವಲ್ಪ ಕಿರುಕುಳ, ಸ್ನಾನ ಸ್ಥಾನಚ್ಯುತಿ, ನಮಗೆ ಟ್ರಾನ್ಸ್ಫರ್ ಇತ್ಯಾದಿಗಳೆಲ್ಲ ಬೇಡದ ಕಡೆ ಆಗುವಂತದ್ದು, ಮನಃಶಾಂತಿ ಕೆಡುವಂತದ್ದೆಲ್ಲ ಕುಂಭರಾಶಿಯವರಿಗೆ ಜಾಸ್ತಿ. ಅದರಿಂದ ಕುಂಭರಾಶಿಯವರು ಈ ವರ್ಷ ಸ್ವಲ್ಪ ಜಾಗೃತಿಯಲ್ಲಿರಬೇಕು. ದೇವ ದೇವರ ಕಾರ್ಯದಲ್ಲಿ ಜಾಸ್ತಿ ತೊಡಗಬೇಕು. ಅಗ್ನಿ ಭಯ ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಉಂಟು. ಅದರಿಂದ ಸಪರಿವಾರದಿಂದ ಶಿವನ ಆರಾಧನೆ, ನವಗ್ರಹ ಆರಾಧನೆ, ಹಾಗೆ ಈಶ್ವರನ ಆರಾಧನೆಯನ್ನು ಕುಂಭರಾಶಿಯವರು ಮಾಡಬೇಕು. ಇನ್ನು ಮೀನರಾಶಿ ಅಧಿಪತಿಯಾಗಿರುವಂತದ್ದು ಗುರು. ಗುರು ಪ್ರಕೃತದಲ್ಲಿ ತೃತೀಯದಲ್ಲಿ ಬರ್ತಾನೆ ಮೀನರಾಶಿ ಆದ್ರಿಂದ ದೇವಬಲವನ್ನು ಕೂಡ ಕಮ್ಮಿಯೇ ಉಂಟು ಮೀನರಾಶಿಯವರಿಗೂ ಕೂಡ. ತೃತೀಯದ ಗುರು, ದ್ವಾದಶದ ಶನಿ, ಜನ್ಮದ ರಾಹು, ಜನ್ಮಸ್ಥಾನದಲ್ಲಿ ಜನ್ಮರಾಶಿಯಲ್ಲಿ ರಾಹು, ಸಪ್ತಮದ ಕೇತು ಇತ್ಯಾದಿ ದುಃಖ, ದುಮ್ಮಾನ, ಕಷ್ಟ ನಷ್ಟಗಳು ಜಾಸ್ತಿ ಆಗ್ತದೆ. ಟ್ರಾನ್ಸ್ಫರ್ ಆಗುವಂಥದ್ದು, ನಿಮ್ಗೆ ಆದಾಯದಲ್ಲಿ ಇಳಿಕೆ ಆಗುವಂಥದ್ದು, ವಾಸಸ್ಥಾನದಲ್ಲಿ ಬದಲಾವಣೆ ಆಗುವಂಥದ್ದು, ನೀಚದರ ಒಂದು ಸಹಾಯ ಪಡೆಯುವಂಥದ್ದು, ಅಪಘಾತಗಳಾಗುವಂಥದ್ದು ಮೀನರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಈ ವರ್ಷ. ಕಫ, ವಾತ, ಪಿತ್ತ ಇತ್ಯಾದಿಗಳ ರೋಗ ಇತ್ಯಾದಿಗಳ ಸಮಸ್ಯೆ ಅನ್ನುವಂಥದ್ದು ಉಂಟೆ. ನರ ದೌರ್ಬಲ್ಯ ಆಗುವಂಥದ್ದು, ರಾಜೋಪದ್ರವ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಧಿಕಾರಿಗಳ ಉಪದ್ರವ ಇತ್ಯಾದಿಗಳೆಲ್ಲ ಬರುವಂಥದ್ದು. ಸ್ವಲ್ಪ ಮೇ ಟೈಮ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಗ್ರತೆ. ಮೀನರಾಶಿಯವರು ತಿಂಗಳಲ್ಲಿ ಆದಷ್ಟು ಜಾಗ್ರತೆಯಲ್ಲಿ ಇರುವಂತದ್ದು ಒಳ್ಳೇದು. ಅಗ್ನಿ ಭಯ ಇತ್ಯಾದಿಗಳೆಲ್ಲ ಉಂಟು ಮೇಷರಾಶಿಯವರಿಗೆ. ಆದ್ರೆ ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಸುಖ. ಅಕ್ಟೋಬರ್ ತಿಂಗಳ ನಂತರ ವಿದ್ಯಾರ್ಥಿ ಜೀವನದಲ್ಲಿ ಯಾರೆಲ್ಲ ಇದ್ದೀರಾ, ವಿದ್ಯಾರ್ಥಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬರ್ತದೆ. ವಿದ್ಯೆಯಲ್ಲಿ ಯಶಸ್ಸು ಉಂಟಾಗ್ತದೆ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಅನ್ನುವಂಥದ್ದು ಉಂಟು. ಆದ್ರೆ ವಿವಾಹ ಅನ್ನುವಂಥದ್ದು ಇನ್ನು 2 ವರ್ಷ ಬಿಟ್ಟೆ ಆಗ್ತದೆ. ಪ್ರಕೃತ. ಇನ್ನು ಗ್ರಹ ಜನರಿಂದ ಸಹಕಾರ, ಸ್ಫೂರ್ತಿ ಇತ್ಯಾದಿಗಳೆಲ್ಲ ಸ್ವಲ್ಪ ಮೀನರಾಶಿಯವರಿಗೆ ಉಂಟು. ಇನ್ನು ಮೀನರಾಶಿಯವರು ಆದಷ್ಟು ನವಗ್ರಹರ ಪೂಜೆ, ಜಪ, ಪಾರಾಯಣ ಇತ್ಯಾದಿಗಳು ಅದು ಮಾಡ್ತಾ ಇರುವಂತದ್ದು. ಹಾಗೆ ವಿಷ್ಣುವಿನ ಆರಾಧನೆ ಎನ್ನುವಂಥದ್ದು ಮೀನರಾಶಿಯವರಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತದೆ. ಹೀಗೆ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ 12 ರಾಶಿಗಳ ಫಲ ಈ ರೀತಿಯಾಗಿ ಉಂಟು. ಸಾಮಾನ್ಯ ಒಂದು ಪ್ರಶ್ನೆ ಬರ್ತದೆ, ಈ ತಿಥಿ, ರಾಶಿ, ನಕ್ಷತ್ರ ಇತ್ಯಾದಿಗಳೆಲ್ಲ ಜಡವಸ್ತುಗಳು. ಈ ಜಡವಸ್ತುಗಳೆಲ್ಲ ನಮಗೆ ಹೇಗೆ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ ಕೇಳಿದ್ರೆ, ಈ ಎಲ್ಲಾ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚಾಂಗಗಳಿಗೂ ಕೂಡ ಆಯಾಯ ತತ್ತತ್ ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಆಯಾಯ ಅಭಿಮಾನಿ ದೇವತೆಗಳು ಆಯಾಯ ತಿಥಿಗೆ ಸಂಬಂಧಪಟ್ಟಂತಹ, ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಈ ಫಲವನ್ನು ಕೊಡ್ತಾರೆ ಹೊರತು ಆಯಾಯ ಯೋಗ ಅಥವಾ ನಕ್ಷತ್ರಗಳಲ್ಲ. ಪ್ರಕೃತದಲ್ಲಿ ಸಂವತ್ಸರ, ಅದನ್ನು ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ. ಸೌರ ದ್ವಾದಶ ಮಾಸೇಶು ಯಸ್ತ ಸಂವತ್ಸರೋ ಹರಿಹಿ. ಇನ್ನು ಸಂವತ್ಸರ ಅಂತ ಹೇಳಿದ್ರೆ ಸಂವತ್ಸರ ನಾಮಕ ಹರಿಯನ್ನು ನಾವು ಅಂತೇಳಿದ್ರೆ ಮೇಷಾದಿ 12 ರಾಶಿಗಳಲ್ಲಿ ಇರುವಂತಹ ಸಂವತ್ಸರ ನಾಮಕ ಹರಿಯನ್ನು ಚಿಂತನೆ ಮಾಡಬೇಕು. ಸಂವತ್ಸರ ನಾಮಕ ಹರಿ ನಮಗೆ ಶುಭ ಫಲ ಅಥವಾ ಅಶುಭ ಫಲವನ್ನು ಕೊಡುವವನು ಅನ್ನುವ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತಹ ವಿಷಯ. ಇನ್ನು ಕ್ರೋಧಿ ನಾಮ ಸಂವತ್ಸರ ಎಲ್ಲರಿಗೂ ಸ್ವಲ್ಪ ಹೆದರಿಕೆವಾಗಿರಬಹುದು. ಕ್ರೋಧ, ಸಂವತ್ಸರದ ಹೆಸರಿನಲ್ಲಿ ಕ್ರೋಧ ಅನ್ನುವಂಥದ್ದು ಉಂಟು. ಇನ್ನು ಈ ವರ್ಷ ಏನಾಗಬಹುದು ಅಂತೇಳಿ. ಆದ್ರೆ ಮಧ್ವಾಚಾರ್ಯರ ಅನುಯಾಯಿಗಳು, ಸಜ್ಜನರು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ, ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕತ್ವತಃ ಅನ್ಯಃ ಕ್ರೋಧ ಸಮಕ್ರೋಧ ತಸ್ಯ ವಿಷ್ಣು ಕಥಂ ಭವೇತ್ ಅನ್ನುವಂಥದ್ದು. ಇದು ಸರ್ವಮೂಲದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಮಧ್ವಾಚಾರ್ಯರ ಮಾತು. ಭಗವಂತನ ಕೋಪ ಅನ್ನುವಂಥದ್ದು ಸಜ್ಜನರಿಗೆ ಕ್ಷಮಾರೂಪವಾದಂತಹ ಕೋಪ. ಯಾಕೆ, ಅವನು ಚಿದಾನಂದ ಸ್ವರೂಪ, ಅವನಲ್ಲಿ ಕೋಪ ಅನ್ನುವಂತಹ ದುರ್ಲಕ್ಷಣವೇ ಇಲ್ಲ. ಅವನು ಚಿದಾನಂದ ಸ್ವರೂಪ. ಇನ್ನು ಆ ಕೋಪ ಅನ್ನುವಂಥದ್ದು ದುರ್ಜನರಲ್ಲಿ ಮಾತ್ರ. ಹೇಗೆ ನರಸಿಂಹಾವತಾರದಲ್ಲಿ ಕ್ರೋಧನಾಗಿದ್ರೂ ಸಹ
ಆ ಕೋಪ ಅನ್ನುವಂಥದ್ದು ಹಿರಣ್ಯಕಶಿಪುವಿನ ಮೇಲೆ ಹೊರತು ಪ್ರಹ್ಲಾದನ ಮೇಲೆ ಅಲ್ಲ. ಹಿರಣ್ಯಕಶಿಪುವಿನ ಮೇಲೆ ಕೋಪ, ಪ್ರಹ್ಲಾದನ ಮೇಲೆ ಒಂದು ಮೋಹ, ಮಮತೆ, ವಾತ್ಸಲ್ಯ. ಅದೇ ರೀತಿಯಾಗಿ ಮಧ್ವಾಚಾರ್ಯರ ಒಂದು ಮಾತಿನ ಪ್ರಕಾರ ಯಾರು ಸಜ್ಜನರು, ಯಾರು ಮಧ್ವಾನುಯಾಯಿಗಳು, ಅವರು ಯಾರಿಗೂ ಕೂಡ ಈ ಸಂವತ್ಸರ ಯಾವುದೇ ಸಂವತ್ಸರದಲ್ಲಿಯೂ ಭಯಪಡುವ ಅವಶ್ಯಕತೆ ಇಲ್ಲ. ಕ್ರೋಧಿನಾಮ ಸಂವತ್ಸರದ ಅಧಿಪತಿ ಅಂತ ಹೇಳಿ ಕುಜಾದಿಂದಲೂ ಸಹ ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ. ಕ್ರೋಧಾಧಿಪತಿಯಾದಂತಹ ನರಸಿಂಹನನ್ನು ಈ ಒಂದು ಸಂವತ್ಸರದಲ್ಲಿ ಧ್ಯಾನಿಸಿ ಅವನ ಒಂದು ಕೃಪಾ ಕಟಾಕ್ಷದಿಂದ ಎಲ್ಲಾ ಸಜ್ಜನರಿಗೂ ಸಹ ಶುಭವಾಗಲಿ, ಹಾಗೂ ಎಲ್ಲಾ ಭಗವದ್ ಭಕ್ತರಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಾಗೂ ಎಲ್ಲಾ ಮಾಧ್ವಾನುಯಾಯಿಗಳಲ್ಲಿ ಮಾಧ್ವ ಭಕ್ತಿ, ಮಾಧ್ವ ನಿಷ್ಠೆ ಅನ್ನುವಂಥದ್ದು ಜಾಗೃತವಾಗಲಿ ಅಂತೇಳಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಒಂದು ಈ ಯಥಾಮತಿ ಪಂಚಾಂಗ ಶ್ರವಣವನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವಹತು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಕ್ವಶನ್ಗೆ ಏನಾದ್ರೂ ಅವಕಾಶ ಇದೆಯಾ? ಹಾ, ಖಂಡಿತ ಖಂಡಿತ ಕ್ವಶನ್ಗೆ ಅವಕಾಶ ಇದೆ. ಇನ್ನು 10 ನಿಮಿಷ ಇದೆ. 10 ನಿಮಿಷದಲ್ಲಿ ಯಾರಾದ್ರೂ ಬೇಕಾದ್ರೆ ಕ್ವಶನ್ಸ್ ಕೇಳಬಹುದು ಆಚಾರ್ಯ. ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕ್ವಶನ್ಸ್ ಕೇಳಿ. ಯಾವುದೇ ಕ್ವಶನ್ಸ್ ಇಲ್ಲ ಕಾಣುತ್ತೆ ಆಚಾರ್ಯ. ಸೊ ನಾವೀಗ ಇದನ್ನ ಕಾರ್ಯಕ್ರಮವನ್ನ ಮುಗಿಸುವ. ಅದರ ಮೊದಲಿಗೆ ಆಚಾರ್ಯರಿಗೆ ತವಳುವ ಮಾತು ಒಕ್ಕೂಟದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದ್ರೆ ಒಂದು ಕಾಲು ಗಂಟೆಗಳ ಕಾಲ ಇವತ್ತಿನ ಶ್ರವಣ ಪಂಚಾಂಗ, ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಪಂಚಾಂಗ ಶ್ರವಣವನ್ನ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಹೇಳಿದ್ರಿ. ಮೊದಲಿಗೆ ಜ್ಯೋತಿಷ್ಯದ ಪ್ರಯೋಜನ, ಪುಣ್ಯವಾದದ್ದು, ರಹಸ್ಯವಾದದ್ದು, ಈ ತರ ಅನೇಕ ವಿಷಯಗಳನ್ನು ನಮಗೆ ಹೇಳಿದ್ರಿ. ಹಾಗೆಯೇ ಪಂಚಾಂಗ ಅಂದ್ರೆ ಏನು, 5 ಅಂಗಗಳು ಏನು ಅದರಲ್ಲಿ, ಹಾಗೆಯೇ ಆ ಪಂಚಾಂಗ ಶ್ರವಣ ಮತ್ತೆ ವೀಕ್ಷಣೆಯಿಂದ ಏನೆಲ್ಲ ಪುಣ್ಯಗಳು ಲಭ್ಯವಾಗುತ್ತೆ, ಶತ್ರುನಾಶ, ದುಸ್ವಪ್ನ, ಗಂಗಾ ಸ್ನಾನ ಫಲ ಇತ್ಯಾದಿ ಅನೇಕ ಫಲಗಳು ದೊರೆಯುತ್ತದೆ ಅಂತ ನೀವು ನಮಗೆ ತುಂಬಾ ರೀತಿಯಲ್ಲಿ ತುಂಬಾ ಉತ್ತಮ ಹೇಳಿದ್ರಿ. ಮತ್ತೆ ಪಂಚಾಂಗ ಶ್ರವಣ ಯಾವ ಟೈಮಲ್ಲಿ ಮಾಡಬೇಕು, ವೀಕ್ಷಣೆ ಅಥವಾ ಶ್ರವಣ ಯಾವಾಗ ಮಾಡಬೇಕು ಅಂತ ನನ್ನ ಹೇಳಿದ್ರಿ. ಹಾಗೆಯೇ ಕ್ರೋಧಿನಾಮ ಸಂವತ್ಸರದ ಏನು ಫಲಾಫಲಗಳು, ಅದರ ಅಧಿಪತಿ ಯಾರು, ಹಾಗೆ ಶುಭ ಗ್ರಹಗಳು ಯಾವುದು, ಅಶುಭ ಗ್ರಹಗಳು ಯಾವುದು ಅಂತೆಲ್ಲ ತುಂಬಾ ವಿವರವಾಗಿ ಹೇಳಿದ್ರಿ. ಹಾಗೆಯೇ ಏನೆಲ್ಲ ಧಾನ್ಯಗಳನ್ನು ಬೆಳೆದರೆ, ಶುಭ ಗ್ರಹಗಳ ಧಾನ್ಯಗಳನ್ನು ಬೆಳೆದರೆ ನಮಗೆ ಉತ್ತಮ ಫಲಗಳು ಬರುತ್ತೆ ಅದನ್ನು ಹೇಳಿದ್ರಿ. ಹಾಗೆ ಕಾಲಪುರುಷನ ಬಗ್ಗೆ ಹೇಳಿದ್ರಿ. ಅವನು ದಕ್ಷಿಣ ದಿಕ್ಕಿನಲ್ಲಿ ಈ ಸಲ ಚಲನೆ ಮಾಡ್ತಾನೆ, ಹಾಗಾಗಿ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಅಶುಭ ಫಲಗಳು ಜಾಸ್ತಿ ಅಂತ ನೀವು ಅದನ್ನ ತುಂಬಾ ವಿಸ್ತಾರವಾಗಿ ಹೇಳಿದ್ರಿ. ಹಾಗೆಯೇ ದ್ವಾದಶ ರಾಶಿಗಳ ಶುಭ ಫಲ ಮತ್ತು ಅಶುಭ ಫಲಗಳ ಬಗ್ಗೆ ಬಹಳ ಉತ್ತಮ ರೀತಿಯಲ್ಲಿ ಹೇಳಿದ್ರಿ. ಹಾಗೆಯೇ ಆ ಅಶುಭ ಫಲಗಳಿಗೆ ಯಾವ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ, ಯಾವ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಅದಕ್ಕೆ ಉತ್ತಮ ಫಲ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ಹಾಗೆಯೇ ಮಧ್ವಾಚಾರ್ಯರು ಹೇಳಿದಾಗೆ ಕೊನೆಗೆ ಏನು ಸಂವತ್ಸರದ ಹೆಸರು ಕ್ರೋಧಿ ಆಗಿದ್ರು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕೆಂದ್ರೆ ಭಕ್ತರಿಗೆ ಯಾರು ದೇವರನ್ನ ಮೊರೆ ಹೋಗ್ತಾರೆ ಅವರಿಗೆ ಈ ಕ್ರೋಧಿ ನಾಮ ಸಂವತ್ಸರ ಏನೂ ತೊಂದರೆ ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೊಟ್ಟಿದ್ವಿ, ನರಸಿಂಹದೇವರದ್ದು. ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ ಯಾರು ದುಷ್ಟತನವನ್ನು ಮಾಡ್ತಾರೆ ಅವರಿಗೆ ಹಿರಣ್ಯಕಶಿಪು ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಹಾಗೆ ಪ್ರಹ್ಲಾದ ದೇವರಲ್ಲಿ ಮೊರೆ ಇಟ್ಟ ಕಾರಣ ಅವನಿಗೆ ಉತ್ತಮ ಫಲವನ್ನು ಕೊಟ್ಟರು. ಹಾಗೆ ಈ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನರಸಿಂಹದೇವರ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಇವತ್ತಿನ ಈ ಪಂಚಾಂಗ ಶ್ರವಣನ್ನ ನೀವು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ. ಅದರ ಪ್ರಯುಕ್ತ ತವಳುವ ಮಾಧವ ಕೂಟದ ಪರವಾಗಿ ಹಾಗೆಯೇ ಇಲ್ಲಿ ಸೇರಿದಂತಹ ಎಲ್ಲಾ ಸಭಿಕರ ಪರವಾಗಿ ನಾವು ನಿಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ
ಇವತ್ತು ಶ್ರವಣ ಮಾಡಿದ ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದಗಳು. ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣಮಸ್ತು.